ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ಐ ಹೋಪ್ ನೀವೆಲ್ಲರೂ ಓದ್ತಾ ಇರ್ತೀರಾ. ಓಕೆ, ಫೆಬ್ರವರಿ ಮಂತ್ ಬರ್ತಾ ಇದೆ ನಿಮಗೆಲ್ಲ. ಇನ್ನು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್, 10 ಸೈನ್ಸು, ಫೈನಲ್ ಎಕ್ಸಾಮಿನೇಷನ್ ನಿಮಗೆ ಪ್ರಿಪ್ರೇಷನ್ ನೀವೇ ಓದ್ತಾ ಇದ್ದೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಸೆಷನ್ನಲ್ಲಿ ನಾವು AC ಸರ್ಕ್ಯೂಟ್ಸ್, ಆಲ್ಟರ್ನೇಟಿಂಗ್ ಕರೆಂಟ್ಸಲ್ಲಿ ಇಂಪಾರ್ಟೆಂಟ್ ಡೆರಿವೇಷನ್ಸ್ ಏನೇನಿದೆ, ಆ್ಯಂಡ್ ಇಂಪಾರ್ಟೆಂಟ್ ನ್ಯೂಮರಿಕಲ್ ಮಾಡೆಲ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ನ ಬೇಸ್ ಮಾಡ್ಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇದ್ದೀನಿ. ಸೊ ವೆಲ್ಕಮ್ ಟು ದ ಸೆಷನ್ and let us see what is the first important question we have to see in alternating circuits or AC circuits. Observe ಮಾಡಿ ಇಲ್ಲಿ, derive the expression for current in case of AC applied to a pure resistor ಅಂತ ಹೇಳ್ತೀವಿ. ಎಲ್ಲ 3 ಮಾರ್ಕ್ಸ್ ನಿಮ್ಗೆ ಕ್ವಶನ್ ಕೇಳ್ತಾರೆ, 3-5 ಮಾರ್ಕ್ಸ್ ನಿಮಗೆ ಬರುತ್ತೆ ಅಷ್ಟೇ. ನಿಮ್ಮೆಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ಸು ನಿಮಗೆ ಕೇಳೋತಕ್ಕಂಥ ಅವಕಾಶ ಇರುತ್ತೆ. ಒಂದು ವಿಷಯ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಈ ಒಂದು ಚಾಪ್ಟರ್ ನಿಮಗೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬರುತ್ತೆ, ಇಲ್ಲ ಅಂತಂದರೆ LCR ಸೀರೀಸ್ ಸರ್ಕ್ಯೂಟ್ ನಿಮಗೆ ಒಂದು 5 ಮಾರ್ಕ್ಸ್ ಡೆರಿವೇಷನ್ ಡೆಫಿನೆಟಾಗಿ ಬಂದೇ ಬರುತ್ತೆ. ಸೊ ಇವೆರಡರ ನೀವು ಪ್ರಾಬ್ಲಮ್ಸ್ ಇಲ್ಲ ಒಂದು ಕ್ವಶನ್ ನೀವು ಕಲ್ತಿದ್ದೀರಾ ಅಂತಂದರೆ ಡೆಫಿನೆಟಾಗಿ ನಿಮಗೆ 5 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿದೆ ಅಂತ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಡೆರಿವೇಷನ್. ನೋಡೋಣ ನಾವಿಲ್ಲಿ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಕೇಸ್ ಆಫ್ AC ಅಪ್ಲೈಡ್ ಟು ಎ ಪ್ಯೂರ್ ರೆಸಿಸ್ಟಾರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು ನಾವು ಅನ್ನೋದನ್ನು ನೋಡೋಣ. ಅಬ್ಸರ್ವ್ ಮಾಡಿ, ಪ್ಲೀಸ್ ಸಿ ದಟ್. ಕನ್ಸಿಡರ್ ಎ ರೆಸಿಸ್ಟಾರ್, ಓಕೆ, ಹ್ಯಾವಿಂಗ್ ರೆಸಿಸ್ಟೆನ್ಸ್ ಆರ್ connected in series with AC source as shown in figure ಅಂತ ಹೇಳ್ತಾರೆ. as shown in figure. ಅಬ್ಸರ್ವ್ ಮಾಡಿ, ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಒಂದು ರೆಸಿಸ್ಟಾರ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, ಇದನ್ನು AC ಸೋರ್ಸ್ಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. AC ವೋಲ್ಟೇಜ್ನ ಯಾವತ್ತೇ ಆಗಲಿ V0 sin ಒಮೆಗಾ ಟಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಲೆಟ್ ಇಟ್ ಬಿ ಇಕ್ವೇಷನ್ 1 ಅಂತ ಕರೆಯೋಣ. ಗೊತ್ತಾಯ್ತಲ್ವೇ ಹೇಳ್ತಾ ಇರೋದು? V ವಿಲ್ ಬಿಕಮ್ ಈಕ್ವಲ್ಸ್ ಟು V0 sin ಒಮೆಗಾ ಟಿ, ಈಕ್ವೇಷನ್ 1 ಅಂತ ಕರೆಯೋಣ. ಸೊ ಐ ಅನ್ನೋ ಕರೆಂಟ್ ನಿಮಗೆ ಪಾಸ್ ಆಗ್ತಾ ಇರುತ್ತೆ. ಆರಲ್ಲಿ ವಾಟ್ ಈಸ್ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಸಿಂಪಲ್ ಆಗಿ ನೋಡಿ, ಇಲ್ಲಿ ಫ್ರಮ್ ಓಮ್ಸ್ ಲಾ ಪ್ರಕಾರ ನಾವೇನು ಬರೀಬೋದು ನೋಡಿ, V is equals to I into R ಅಂತ ಬರೀಬಹುದು. I is equals to V by R ಅಂತ ಬರಿತೀವಿ. therefore I is equals to V ಅಂದರೆ ಇಲ್ಲಿ V0 sin ಒಮೆಗಾ ಟಿ ಡಿವೈಡ್ ಬೈ R. ಸೊ I can write I is equals to, ಸಪ್ರೇಟಾಗಿ ಮಾಡಿ ಬರಿತಾ ಇದ್ದೀನಿ, V0 by R into sin ಒಮೆಗಾ ಟಿ. ಸೊ ವಿ ಕ್ಯಾನ್ ರೈಟ್ V0 by R ನ ನಾವು I0 ಅಂತ ರೆಪ್ರೆಸೆಂಟ್ ಮಾಡ್ಬೋದು, ವಿಚ್ ಈಸ್ ಸೆಟ್ ಟು ಬಿ ಮ್ಯಾಕ್ಸಿಮಮ್ ಕರೆಂಟ್ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಕರೆಂಟ್ I0 ಈಸ್ ಈಕ್ವಲ್ಸ್ ಟು V0 by R, ವಿಚ್ ಈಸ್ ಮ್ಯಾಕ್ಸಿಮಮ್ ಕರೆಂಟ್. ಸೊ ಫ್ರಮ್ ಈಕ್ವೇಷನ್ 1 and 2, ಇದನ್ನು ಈಕ್ವೇಷನ್ 2 ಅಂತ ಕರೆಯೋಣ. therefore from equation 1 and 2 we can say that okay, in pure resistor circuit current and voltage will be in same phase ಅಂತ ಹೇಳ್ತಾರೆ. will be in a same phase, that is phase difference will become equal to 0 ಅಂತ ಕರಿತೀವಿ. therefore ಇಲ್ಲಿ ಫೇಸರ್ ಡಯಾಗ್ರಾಮ್ ಮತ್ತು ಗ್ರಾಫಿಕಲ್ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ. see here, graphical representation ಅಬ್ಸರ್ವ್ ಮಾಡಿ. see here, ಇದನ್ನ ವೋಲ್ಟೇಜ್ ಆರ್ ಕರೆಂಟ್ ಅಂತ ಕನ್ಸಿಡರ್ ಮಾಡಿದ್ದಾಗ ವೈ ಆಕ್ಸಿಸ್ ಅಲ್ಲಿ IR V ನನ್ನ ರೆಫರೆನ್ಸ್ ತಗೊತಾ ಇದ್ದೀನಿ, ರೆಫರೆನ್ಸ್ ಆಗಿ ತಗೊತಾ ಇದ್ದೀವಿ ನೋಡಿ. ದಿಸ್ ವಿಲ್ ರೆಪ್ರೆಸೆಂಟ್ V0 ಅಂತ ಹೇಳ್ತೀವಿ, ಆ್ಯಂಡ್ ದಿಸ್ ವಿಲ್ ಬಿಕಮ್ ನೆಗೆಟಿವ್ V0 ಅಂತ ನಾವು ಬರೀಬಹುದು. ಇನ್ನು ಕರೆಂಟ್ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ನಾವು ಅಂತಂದಿದ್ದಾಗ ವಿ ಕ್ಯಾನ್ ಶೋ ಲೈಕ್ ದಿಸ್. ಅಬ್ಸರ್ವ್ ಮಾಡಿ, like this is a variation of a current anta kariತೀವಿ. this is a variation of a current. then what is a phasor diagram?
ಫೇಸರ್ ಡಯಾಗ್ರಾಮ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡಬಹುದು ನೋಡಿ ಇಲ್ಲಿ. ಸಿ ಹಿಯರ್, ಲೆಟ್ ಅಸ್ ಸೇ this is a voltage and this will also represent a current because current and voltage both are in a same phase. ಒಂದೇ ಫೇಸ್ ಅಲ್ಲಿ ಇರೋದ್ರಿಂದ ಒಂದೇ ಡೈರೆಕ್ಷನ್ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಈ ಫೇಸರ್ ಡಯಾಗ್ರಾಮ್ ಅಲ್ಲಿ. ದಿಸ್ ಇಸ್ ಅ ಫೇಸರ್ ಡಯಾಗ್ರಾಮ್. ಅರ್ಥ ಇದಲ್ವಾ ಹೇಳ್ತಾ ಇರೋದೇನು ಅಂತ? ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಗೆಟ್ ದ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಾಂಟೇನಿಯಸ್ ಕರೆಂಟ್ ವೆನ್ ಎ ಸಿ ಅಪ್ಲೈಡ್ ಟು ಪ್ಯೂರ್ ರೆಸಿಸ್ಟಾರ್ ಸರ್ಕ್ಯೂಟ್ ಅಂತ ಹೇಳ್ತಾ ಇದೀವಿ. ಇದೇ ರೀತಿ ನಮಗೆ ಪ್ಯೂರ್ ಇಂಡಕ್ಟಾರ್ ಸರ್ಕ್ಯೂಟ್ ಅಂತನೂ ಕೇಳ್ತಾರೆ. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಾಂಟೇನಿಯಸ್ ಕರೆಂಟ್ ವೆನ್ ಎ ಸಿ ವೋಲ್ಟೇಜ್ ಈಸ್ ಅಪ್ಲೈಡ್ ಟು ಎ ಪ್ಯೂರ್ ಇಂಡಕ್ಟಾರ್. ಅಷ್ಟೇ ಅಲ್ಲ, ಡ್ರಾ ಫೇಸರ್ ಡಯಾಗ್ರಾಮ್ ಫಾರ್ ದ ಸರ್ಕ್ಯೂಟ್ ಅಂಡ್ ರೆಪ್ರೆಸೆಂಟ್ ಗ್ರಾಫಿಕಲಿ ಅಂತನೂ ಹೇಳ್ತಾ ಇದ್ದಾರೆ. ಸೊ ಇಲ್ಲೂ ಅಷ್ಟೇ ನಾವು ಕಾಮನ್ ಪಾಯಿಂಟ್ನ ಬರಿಬೇಕಾಗಿರುತ್ತೆ. ಏನದು ಅಂತಂದಾಗ ಕನ್ಸಿಡರ್ ಆನ್ ಇಂಡಕ್ಟಾರ್ ಹ್ಯಾವಿಂಗ್ inductance L, having inductance L connected in series to AC source as shown in figure ಅಂತ ಕರಿತಿದ್ದೀವಿ. as shown in figure. ಅಬ್ಸರ್ವ್ ಮಾಡಿ, ನೀಟಾಗಿ ಡಯಾಗ್ರಾಮ್ನ ಹಾಕಿ ನೋಡಿ. ಇಂಡಕ್ಟಾರ್ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇದ್ರ ಇಂಡಕ್ಟೆನ್ಸ್ ಎಲ್ ಇರುತ್ತೆ. ಇದನ್ನು ಎ ಸಿ ವೋಲ್ಟೇಜ್ಗೆ ಎ ಸಿ ಸೋರ್ಸ್ಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಎ ಸಿ ವೋಲ್ಟೇಜ್ನ ಹೇಗೆ ಬರೀಬೋದು ನಾವಿಲ್ಲಿ? ವಿ ಈಸ್ ಈಕ್ವಲ್ಸ್ ಟು ವಿ ನಾಟ್ ಸೈನ್ ಒಮೆಗಾ ಟಿ ಅಂತ ಬರಿತೀವಿ. ಲೆಟ್ ಇಟ್ ಬಿ ಇಕ್ವೇಶನ್ 1 ಅಂತ ಹೇಳ್ತೀವಿ. ಯಾವಾಗಾದರೆ ಈ ವೋಲ್ಟೇಜ್ನ ಅಪ್ಲೈ ಮಾಡ್ತೀವೋ ಈ ಎಲ್ ಅಲ್ಲಿ ಇ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಕಾರ್ಡಿಂಗ್ ಟು ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನ್. ಸೊ ವಾಟ್ ಈಸ್ ದ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ಎಲ್. ಎಲ್ಲಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗಿರೋ ಸ್ಮಾಲ್ ಇ ಅಂತ ಕರೆಯೋಣ. ಅದು ಎಲ್ ಇಂಟು ಡಿ ಐ ಬೈ ಡಿ ಟಿ ಅಂತ ಬರೀಬಹುದು. ದರ್ ಫೋರ್ ನಾವಿವಾಗ ಕೆ ವಿ ಎಲ್ ಅಪ್ಲೈ ಮಾಡಿದ್ದಾಗ ಏನು ಬರುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. ವಿ plus E becomes equal to 0. V minus L into di by dt becomes equal to 0. So V will become equal to ಏನಾಗುತ್ತೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. L into di by dt ಇದನ್ನ ಆ ಕಡೆ ಕಳಿಸಿದಾಗ ಪ್ಲಸ್ ಆಗುತ್ತೆ, ಇಸ್ ಈಕ್ವಲ್ಸ್ ಟು ವಿ ಅಂತ ಬರೀಬಹುದು. therefore di by dt ಅನ್ನೋದೇನಾಗುತ್ತೆ ನೋಡಿ, ವಿ ಅಂತಂದಾಗ ವಿ ನಾಟ್ ಸೈನ್ ಒಮೆಗಾ ಟಿ ಅಂತ ಬರೀಬಹುದು, ಡಿವೈಡ್ ಬೈ ಎಲ್ ಅಂತ ಬರಿತಾ ಇದ್ದೀವಿ. ಐ ವಾಂಟ್ ವಾಟ್ ಈಸ್ ದಿಸ್? ಐ ಬೇಕಾಗಿದ್ದು ನಮಗೆ. ಹಾಗಾಗಿ ಸಪರಬಲ್ ಮಾಡೋಣ ನಾವಿಲ್ಲಿ. ಡಿ ಐ ಅನ್ನೋದೇನಾಗುತ್ತೆ ಅಬ್ಸರ್ವ್ ಮಾಡಿ. ಡಿ ಐ ವಿಲ್ ಬಿಕಮ್ ಈಕ್ವಲ್ಸ್ ಟು ವಿ ನಾಟ್ ಬೈ ಎಲ್ ಇಂಟು ಸೈನ್ ಒಮೆಗಾ ಟಿ ಇಂಟು ಡಿ ಟಿ. ಐ ಬೇಕು ನನಗೆ. ಐ ಬೇಕು ಅಂತಂದಾಗ ಡಿನ ರಿಮೂವ್ ಮಾಡೋದಕ್ಕೆ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ. ಇಂಟಗ್ರೇಟಿಂಗ್ ಏನಾಗುತ್ತೆ ನೋಡಿ. ಇಂಟಗ್ರಲ್ ಡಿ ಐ ಈಸ್ ಈಕ್ವಲ್ಸ್ ಟು ಇಂಟಗ್ರಲ್ ವಿ ನಾಟ್ ಬೈ ಎಲ್ ಇಂಟು ಸೈನ್ ಒಮೆಗಾ ಟಿ ಇಂಟು ಡಿ ಟಿ ಅಂತ ಬರೀಬಹುದು. ಇಂಟಿಗ್ರೇಷನ್ ಆಫ್ ಡಿ ಐ ವಿಲ್ ಬಿಕಮ್ ಐ ಅಂತ ಹೇಳ್ತೀವಿ. ವಿ ನಾಟ್ ಬೈ ಎಲ್ ಕಾಮನ್ ತೆಗೆದಿದ್ದಾಗ ಇಂಟಿಗ್ರೇಷನ್ ಆಫ್ ಸೈನ್ ಒಮೆಗಾ ಟಿ ಬಂದ್ಬಿಟ್ಟು ನಿಮಗೆ ಮೈನಸ್ ಕಾಸ್ ಒಮೆಗಾ ಟಿ ಡಿವೈಡ್ ಬೈ ಒಮೆಗಾ ಅಂತ ಬರುತ್ತೆ. therefore we can write I becomes equals to V naught divided by omega L into minus cos omega t. ಸೊ ಯಾವತ್ತಾಗಲಿ ನಾವು ಕಂಪೇರ್ ಮಾಡಬೇಕು ಅಂತಂದಾಗ ಕರೆಂಟ್ ಮತ್ತು ವೋಲ್ಟೇಜ್ನ ಈ ಐನ ಸಹ ಕಾಸಲ್ಲಿರೋದನ್ನ ಸೈನ್ ಕನ್ವರ್ಟ್ ಮಾಡಬೇಕಾಗಿರುತ್ತೆ. therefore we can write ಕರೆಂಟ್ ಐ ಅನ್ನೋದೇನಾಗುತ್ತೆ ನೋಡಿ, ವಿ ನಾಟ್ ಡಿವೈಡ್ ಬೈ ಒಮೆಗಾ ಎಲ್ ಇಂಟು ಸೈನ್ ಮೈನಸ್ ಕಾಸ್ ಒಮೆಗಾ ಟಿ ಬೇಕಾದರೆ ನಾವಿಲ್ಲಿ ವಿ ಕ್ಯಾನ್ ರೈಟ್ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಪೈ ಬೈ 2 ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವ ಹೇಳ್ತಾ ಇರೋದು. therefore ಇಲ್ಲಿ ಐ ಅನ್ನೋದೇನಾಗುತ್ತೆ ನೋಡಿ, ಇಲ್ಲಿ ಐ ನಾಟ್ ಇಂಟು ಸೈನ್ ಆಫ್ ಒಮೆಗಾ ಟಿ ಮೈನಸ್ ಪೈ ಬೈ 2 ಅಂತ ಬರಿತೀವಿ. ಏನಿಲ್ಲಿ ಐ ನಾಟ್ ಅನ್ನೋದೇನು ಅಂತ ನೋಡೋಣ. ಈಕ್ವೇಶನ್ 2 ಅಂತ ಕರೆಯೋಣ. ಸಿ ಹಿಯರ್ ವೇರ್ I naught will become equals to V naught divided by omega into L, which is nothing but V naught divided by XL ಅಂತನೂ ಕರಿತೀವಿ. And what is XL here? XL ನಾವು ಏನಂತ ಕರಿತೀವಿ ನಾವು ಅಂತಂದಾಗ ಇದನ್ನು ನಾವು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ.
ವಿ ಕ್ಯಾನ್ ಕಾಲ್ ಇಟ್ ಆಸ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದು? ನಾವು ಅಬ್ಸರ್ವ್ ಮಾಡಿ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2ನ ಎರಡು ಅಬ್ಸರ್ವ್ ಮಾಡಿದ್ದಾಗ ಏನು ಅಬ್ಸರ್ವ್ ಮಾಡ್ಬೋದು ನೋಡಿ, ಇಲ್ಲಿ ವಿ ಈಕ್ವಲ್ ಟು ವಿ0 ಸೈನ್ ಒಮೆಗಾ ಟಿ ಅಂತ ಬರ್ತಾ ಇದೆ. ಅದು ಐ ಈಕ್ವಲ್ ಟು I0 ಸೈನ್ ಒಮೆಗಾ ಟಿ ಮೈನಸ್ π/2 ಅಂತ ಬರ್ತಾ ಇದೆ. ಸೊ ಇನ್ ಪ್ಯೂರ್ ಇಂಡಕ್ಟಾರ್ ಸರ್ಕ್ಯೂಟ್, ಇನ್ ಪ್ಯೂರ್ ಇಂಡಕ್ಟಾರ್ ಸರ್ಕ್ಯೂಟ್, ಇನ್ ಪ್ಯೂರ್ ಇಂಡಕ್ಟಾರ್ ಸರ್ಕ್ಯೂಟ್ ಏನಾಗ್ತದೆ ನೋಡಿ, ಇಲ್ಲಿ ಕರೆಂಟ್ ಅನ್ನೋದು ಲ್ಯಾಗ್ ಆಗ್ತಾ ಇದೆ. ನಿಮಗೆ ಕರೆಂಟ್ ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್ ಅಂತ ಹೇಳ್ತಾರೆ. ಕರೆಂಟ್ ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್ ಆರ್ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್ ಅಂತ ಹೇಳ್ತಾರೆ. ಲೀಡ್ಸ್ ದ ಕರೆಂಟ್ ಬೈ phase difference, by phase difference equal to, by phase difference equal to π/2 ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಈ ಸೆಂಟೆನ್ಸ್ ನೀವು ಕಂಪಲ್ಸರಿಯಾಗಿ ಬರೀಲೇಬೇಕಾಗಿರುತ್ತೆ. ಇಟ್ಸ್ ಅ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ನಾವು ಅಬ್ಸರ್ವ್ ಮಾಡಿ ಗ್ರಾಫಿಕಲಾಗಿ ಹೇಗೆ ಬರಿಬೋದು ನಾವು ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಸಿ ಹಿಯರ್, I will take voltage or current along y axis ಅಂತ ಹೇಳ್ತಾ ಇದ್ದೀವಿ. ವೋಲ್ಟೇಜ್ ರೆಫರೆನ್ಸ್ ಆಗಿ ತಗೊಂಡು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಗೊತ್ತಾಗ್ತದೆ ಅಲ್ವಾ? ದಿಸ್ ಇಸ್ ದ ಟೈಮ್. ಸೊ ಕರೆಂಟ್ ಅನ್ನೋದು ಏನಾಗುತ್ತೆ ಅಬ್ಸರ್ವ್ ಮಾಡಿ. ಕರೆಂಟ್ ಅನ್ನೋದು ನಿಮಗೆ ಲ್ಯಾಗಿಂಗ್ ಇದೆ ಅಂತಂದ್ರೆ ಮೀನಿಂಗ್ ಏನು ಅಂತಂದರೆ, ವೋಲ್ಟೇಜ್ ಅನ್ನೋದು ಯಾವಾಗಾದರೆ ನಿಮಗೆ 0 ಇರುತ್ತೋ ಕರೆಂಟ್ ಅನ್ನೋದು ಮ್ಯಾಕ್ಸಿಮಮ್ ನೆಗೆಟಿವ್ ಡೈರೆಕ್ಷನ್ ಇರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಇದನ್ನ ಕರೆಂಟ್ ವಿಲ್ ಸ್ಟಾರ್ಟ್ ಫ್ರಮ್ ನೆಗೆಟಿವ್ ಆಕ್ಸಿಸ್ ಅಂತ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ರಲ್ವ ಹೇಗೆ ಬರಿತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ಹೌ ದ ಗ್ರಾಫ್ ವೇರೀಸ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ವೇರಿಯೇಷನ್ ಆಫ್ ಕರೆಂಟ್ ಅಂಡ್ ದಿಸ್ ಈಸ್ ದ ವೇರಿಯೇಷನ್ ಆಫ್ ವೋಲ್ಟೇಜ್ ಅಂತ ಹೇಳ್ತಾ ಇದ್ದೀವಿ. ನಾವು ವಾಟ್ ಈಸ್ ದ ಫೇಸರ್ ಡಯಾಗ್ರಾಮ್ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡೋಣ. ಫೇಸರ್ ಡಯಾಗ್ರಾಮ್ ನಾನು ಹೇಳ್ತಾ ಇದ್ದೀನಿ. ಲೆಟ್ ಅಸ್ ಸೇ ದಿಸ್ ಇಸ್ ದ ರೆಫರೆನ್ಸ್, ಲೆಟ್ ಅಸ್ ದ ಕರೆಂಟ್ ಅಂತ ಕನ್ಸಿಡರ್ ಮಾಡೋಣ. ಸೊ ವೋಲ್ಟೇಜ್ ಅನ್ನು ಏನಾಗ್ತದೆ ಲೀಡಿಂಗ್ ಅಂತ ಹೇಳ್ತಾ ಇದ್ದೀವಿ. ದೇರ್ಫೋರ್ ಲೀಡಿಂಗ್ ಅಂತಂದರೆ 90 ಡಿಗ್ರೀಸ್ ಅಂತ ತೋರಿಸ್ಬೋದಲ್ವಾ. ದಿಸ್ ಇಸ್ ದ ವೋಲ್ಟೇಜ್ ಅಕ್ರಾಸ್ ಇಂಡಕ್ಟಾರ್ ಎಲ್ ಅಂತ ಕರೀಬಹುದು. ಸೊ ದೇರ್ ಇಸ್ ಅ ಫೇಸ್ ಡಿಫರೆನ್ಸ್. ವಾಟ್ ಇಸ್ ದ ಫೇಸ್ ಡಿಫರೆನ್ಸ್? phi is equal to 90 degree ಅಂತ ಹೇಳ್ತಾ ಇದ್ದೀವಿ. It is the representation of voltage and current in phasor diagram as well as in ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗಿದಲ್ವ ಹೇಳ್ತಾ ಇದ್ದೀವಿ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಇನ್ ದ ಸೇಮ್ ಮ್ಯಾನರ್ ವಿ ವಿಲ್ ಗೋ ವಿತ್ ದ ನೆಕ್ಸ್ಟ್ ಕೇಸ್. ಏನದು ಅಂತ ಅಬ್ಸರ್ವ್ ಮಾಡಿ, ಏನು ಹೇಳ್ತಾ ಇದ್ರಂತ ಥಿಂಕ್ ಮಾಡಿ. ಶೋ ದಟ್ the instantaneous value of current is 90 degree ahead of voltage in case of AC applied to a capacitor. Represent it graphically. ಹಾಗೆ that phasor diagram. ನೋಡಿ ಕ್ವಶನ್ಸ್ ಅನ್ನೋದು ಯಾವ ರೀತಿ ಬೇಕಾದರೂ ಕೇಳ್ಬೋದು. ಅದಕ್ಕೆ ನೋಡಿ ಡಿಫ್ರೆಂಟ್ ನಾವು ತೋರಿಸಿದ್ದೀನಿ. ಬೇಕಾದ್ರೆ ಅಬ್ಸರ್ವ್ ಮಾಡಿ. ಪ್ಯೂರ್ ರೆಸಿಸ್ಟಾರಲ್ಲಿ ಏನಾಗಿದೆ ಅಂತಂದಾಗ, ಪ್ಯೂರ್ ರೆಸಿಸ್ಟರಲ್ಲಿ ನಾನೇಂತ ಹೇಳಿದ್ದೀನಿ ನೋಡಿ, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಕೇಸ್ ಆಫ್ ಎ ಸಿ ಅಪ್ಲೈಡ್ ಟು ಪ್ಯೂರ್ ರೆಸಿಸ್ಟಾರ್ ಅಂತ ಹೇಳಿದ್ದೀನಿ. ಕ್ವಶನ್ ಅಬ್ಸರ್ವ್ ಮಾಡ್ತಾರೆ ಯಾವ ರೀತಿ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಅದೇ ನಿಮಗೆ ಇಂಡಕ್ಟಾರ್ ಬಂದಿದ್ದಾಗ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಾಂಟೇನಿಯಸ್ ಕರೆಂಟ್ ಅಂತ ಕೇಳ್ತಾ ಇದ್ದಾರೆ. ಅದೇ ನಿಮಗೆ ಕೆಪಾಸಿಟರ್ ಬಂದಿದ್ದಾಗ ಏನಂತ ಕೇಳ್ತಾ ಇದ್ದಾರೆ ಒಂದ್ಸರಿ ನೋಡಿ. ಶೋ ದಟ್ ಇನ್ಸ್ಟಾಂಟೇನಿಯಸ್ ವ್ಯಾಲ್ಯೂ ಆಫ್ ಕರೆಂಟ್ ಈಸ್ 90 ಡಿಗ್ರಿ ಅಹೆಡ್ ಆಫ್ ವೋಲ್ಟೇಜ್ ಅಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ಆಫ್ ಎ ಸಿ ಅಪ್ಲೈಡ್ ಟು ಎ ಕೆಪಾಸಿಟರ್, ರೆಪ್ರೆಸೆಂಟ್ ಇಟ್ ಗ್ರಾಫಿಕಲಿ. ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ಕಾಮನ್ ಸೆಂಟೆನ್ಸ್ ನೀವು ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ. ಏನದು ಅಂತಂದಾಗ ಕನ್ಸಿಡರ್ ಎ ಕೆಪಾಸಿಟರ್ having capacitance C connected in series ಅಂತ ಹೇಳ್ತಾ ಇದ್ದಾರೆ. connected in series with AC source as shown in figure ಅಂತ ಹೇಳ್ತೇವೆ ನಾವು. as shown in figure. ಅಬ್ಸರ್ವ್ ಮಾಡಿ ಏನಂತ ಅಂತಂದಾಗ ನೋಡಿ, ಕೆಪಾಸಿಟರ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ
ದಿಸ್ ದ ಎ ಸಿ ಸೋರ್ಸ್. ವಿ ಅನ್ನೋದು ಇನ್ಸ್ಟ್ಯಾಂಟೇನಿಯಸ್ ವೋಲ್ಟೇಜ್ ಆಗಿರುತ್ತೆ. ನೋಡಿ, ಸಿ ಇಸ್ ಅ ಕೆಪಾಸಿಟನ್ಸ್ ಅಂತ ತಗೊಂಡಿದ್ದಾಗ ಅಕ್ರಾಸ್ ದಿಸ್ ಕೆಪಾಸಿಟರ್ ಲೆಟ್ ವಿ ಸಿ ಈಸ್ ದ ವೋಲ್ಟೇಜ್ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕೆಪಾಸಿಟನ್ಸ್ ಅಂತ ಕನ್ಸಿಡರ್ ಮಾಡೋಣ. ನೋಡಿ, ಎ ಸಿ ವೋಲ್ಟೇಜ್ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ನಾವಿಲ್ಲಿ? ವಿ ನಾಟ್ ಸೈನ್ ಒಮೆಗಾ ಟಿ ಅಂತ ಬರಿತಾ ಇದ್ದೀವಿ. ಇಕ್ವೇಶನ್ 1. ನಾವು ಸಿ ಹಿಯರ್, at any instant, at any instant, what is the voltage or charge on the plates of the capacitor? Q is equals to C into V ಅಂತ ಬರೀಬಹುದು. ಅಂದರೆ Q will become equal to C into V. ಅಂದರೆ ಏನು ಬರಿತಾ ಇದ್ದೀವಿ ನಾವಿಲ್ಲಿ? ವಿ ನಾಟ್ ಸೈನ್ ಒಮೆಗಾ ಟಿ ಅಂತ ಬರೀಬಹುದು. ಗೊತ್ತಾಗ್ತದೆ ಅಲ್ವಾ? ವಿನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಅಷ್ಟೇ, ಬೇರೆ ಏನೋ ಮಾಡ್ತಾ ಇಲ್ಲ. ಸೊ ನಮಗೆ ಬೇಕಾಗಿರೋದೇನು ನಿಮಗೆ? ಕರೆಂಟ್ ತಾನೆ. therefore we can write current I will become equals to dq by dt ಅಂತ ಬರೀತಿದ್ದೀವಿ. I ಅನ್ನೋದೇನಾಗುತ್ತೆ ನೋಡಿ, d by dt ಆಫ್ q ಏನಂತ ಬರೀಬೋದು ನೋಡಿ ಇಲ್ಲಿ, c into v ನಾಟ್ ಸೈನ್ ಒಮೆಗಾ ಟಿ ಅಂತ ಬರಿತಾ ಇದ್ದೀವಿ. ಸೈನ್ ಒಮೆಗಾ ಟಿ ಅಂತ ಬರಿತಾ ಇದ್ದೀವಿ. therefore I is equals to C into V naught ನಾವು ಕಾಮನ್ ಆಗಿ ತೆಗೆದ್ರೆ d by dt ಆಫ್ ಸೈನ್ ಒಮೆಗಾ ಟಿ ಅಂತ ಹೇಳ್ತಾ ಇದೀವಿ. ಸೊ ಡಿಫರೆನ್ಷಿಯೇಟ್ ಮಾಡಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೈನ್ ಒಮೆಗಾ ಟಿನ ಡಿಫರೆನ್ಷಿಯೇಟ್ ಮಾಡಿದಾಗ ನಿಮಗೆ ಒಮೆಗಾ ಇಂಟು ಕಾಸ್ ಒಮೆಗಾ ಟಿ ಅಂತ ಬರೀಬಹುದು. therefore ಐನ ಯಾವತ್ತೇ ಆಗಲಿ ನಾವು ವಿ ನಾಟ್ ಡಿವೈಡ್ ಬೈ 1 ಬೈ ಒಮೆಗಾ ಸಿ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಕಾಸ್ ಒಮೆಗಾ ಟಿ. ಸೊ ಕಾಸ್ ಒಮೆಗಾ ಟಿನ ನಾವು ಸೈನ್ ಟರ್ಮ್ಸಲ್ಲಿ ಹೇಗೆ ಬರೀಬೋದು ನಾವು ಅಂತಂದಿದ್ದಾಗ, ಸಿ ಹಿಯರ್ ಐ ಈಸ್ ಈಕ್ವಲ್ಸ್ ಟು ವಿ ನಾಟ್ ಡಿವೈಡ್ ಬೈ ಎಕ್ಸ್ ಸಿ ಅಂತ ರೆಪ್ರೆಸೆಂಟ್ ಮಾಡೋಣ, ಇಂಟು ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಪೈ ಬೈ 2 ಅಂತ ಬರೀಬಹುದು. ಸೊ ವಾಟ್ ಈಸ್ ದಿಸ್ ಎಕ್ಸ್ ಸಿ ಹಿಯರ್? ಎಕ್ಸ್ ಸಿ ಅನ್ನೋದು ನಿಮಗೆ 1 ಬೈ ಒಮೆಗಾ ಸಿ ಆಗಿರುತ್ತೆ. ಇದನ್ನ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಗೊತ್ತಾಗ್ತದಲ್ವ ಹೇಳ್ತಾ ಇರೋದೇನು ಅಂತ? therefore we can write, therefore I will become equals to I naught into sine of omega t plus pi by 2 ಅಂತ ಬರೀಬಹುದು. ಇದನ್ನ ಈಕ್ವೇಶನ್ 2 ಅಂತ ಕರೆಯೋಣ. therefore ಕಂಪೇರ್ ಮಾಡಿ ಈಕ್ವೇಶನ್ 1 ಮತ್ತು ಈಕ್ವೇಶನ್ 2 ನ. ಕಂಪೇರಿಂಗ್ ಈಕ್ವೇಶನ್ 1 ಆ್ಯಂಡ್ ಈಕ್ವೇಶನ್ 2 ಏನು ಹೇಳ್ಬೋದು ನಾವು ಅಂತಂದಾಗ, ಇಲ್ಲಿ ಕರೆಂಟ್ ಅನ್ನೋದು ಪ್ಲಸ್ ಪೈ ಬೈ 2 ಅಲ್ಲಿ ನಿಮಗೆ ಬರ್ತಾ ಇದೆ. ಅಂದರೆ ಕರೆಂಟ್ ಅನ್ನೋದು ವೋಲ್ಟೇಜ್ಗಿಂತ ಲೀಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಕಂಪೇರಿಂಗ್ 1 and 2 ವಿ ಕ್ಯಾನ್ ರೈಟ್ ಕರೆಂಟ್ leads voltage. Current leads voltage in pure capacitor circuit ಅಂತ ಹೇಳ್ತಾರೆ. In pure capacitor circuit by a phase difference of or by phase difference equal to 90 ಡಿಗ್ರಿ ಅಂತ ಹೇಳ್ತಾರೆ. ಇಲ್ಲ ವೋಲ್ಟೇಜ್ ಲ್ಯಾಕ್ಸ್ ದ ಕರೆಂಟ್ ಅಂತನೋ ಹೇಳ್ಬೋದು. ಬೈ ಫೇಸ್ ಡಿಫರೆನ್ಸ್ ಈಕ್ವಲ್ಸ್ ಟು 90 ಡಿಗ್ರಿ. ಗೊತ್ತಾಗಿದಲ್ವ ಹೇಳ್ತಿರೋದೇನು ಅಂತ? ಸೊ ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಗ್ರಾಫ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡಬಹುದು ನೋಡಿ, ಅಬ್ಸರ್ವ್ ಮಾಡಿ. ಕರೆಂಟ್ ಇಲ್ಲ ವೋಲ್ಟೇಜ್ನ ವೈ ಆಕ್ಸಿಸಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ತಗೊಂಡಿದ್ದಾಗ ವೋಲ್ಟೇಜ್ನ ನಾವು ಸ್ಟ್ಯಾಂಡರ್ಡ್ಗೆ ಫಿಕ್ಸ್ ಮಾಡ್ತಾ ಇದ್ದೀವಿ. ದಿಸ್ ಆ ವೇರಿಯೇಷನ್ ಆಫ್ ವೋಲ್ಟೇಜ್. ಕರೆಂಟ್ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ನೋಡಿ, ಇಲ್ಲಿ ಕರೆಂಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್. ನೋಡಿ, ಕರೆಂಟ್ ಅನ್ನೋ ಲೀಡ್ ಆಗ್ತಾ ಇದೆ. ಲೀಡಿಂಗ್ ಅಂದರೆ ಮೀನಿಂಗ್ ಏನು ಅಂತಂದಾಗ, ಯಾವಾಗಾದರೆ ವೋಲ್ಟೇಜ್ ಅನ್ನೋ 0 ಅಲ್ಲಿರುತ್ತೋ ಕರೆಂಟ್ ಅನ್ನೋದು ಮ್ಯಾಕ್ಸಿಮಮ್ ಪಾಸಿಟಿವ್ ಅಲ್ಲಿರುತ್ತೆ ಅಂತ ಹೇಳ್ತೀವಿ. therefore we can show like this. This is a variation of current ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗಿದಲ್ವ ಹೇಳ್ತಾ ಇರೋದೇನು ಅಂತ? ಸೊ ಲೈಕ್ ದಟ್ ವಿ ಕ್ಯಾನ್ ಪ್ಲಾಟ್ ದ ವೇರಿಯೇಷನ್ ಆಫ್ ಕರೆಂಟ್ ಆ್ಯಂಡ್ ವೋಲ್ಟೇಜ್. ದಿಸ್ ಈಸ್ ಕಾಲ್ಡ್ ಐ ನಾಟ್ ಅಂತ ಹೇಳ್ಬೋದು. ಇದನ್ನ ವಿ ನಾಟ್ ಅಂತ ನಾವು ರೆಪ್ರೆಸೆಂಟ್ ಮಾಡಬಹುದು.
ಗೊತ್ತಾಗಿದಲ್ವ ಹೇಳ್ತಾ ಇರೋದು. ಇನ್ನು ಫೇಸಾರ್ ಡಯಾಗ್ರಾಮ್ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ವಾಟ್ ಈಸ್ ದ ಫೇಸಾರ್ ಡಯಾಗ್ರಾಮ್? ಫೇಸಾರ್ ಡಯಾಗ್ರಾಮ್ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಕರೆಂಟ್ನ ನಾನು ರೆಫರೆನ್ಸ್ ಅಂತ ತಗೊಳ್ತಾ ಇದ್ದೀನಿ. ಐ ಆಮ್ ಟೇಕಿಂಗ್ ದ ಕರೆಂಟ್ ಆಸ್ ಅ ರೆಫರೆನ್ಸ್ ಆ್ಯಂಡ್ ಐ ವಿಲ್ ರೆಪ್ರೆಸೆಂಟ್ ಇಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ವೋಲ್ಟೇಜ್ ಅನ್ನೋದು ಲ್ಯಾಗ್ ಆಗ್ತಾ ಇದೆ, ಹಾಗಾಗಿ ಡೌನ್ವರ್ಡ್ ಡೈರೆಕ್ಷನ್ ನೆಗೆಟಿವ್ ವೈ ಡೈರೆಕ್ಷನ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಬೈ ಎ ಫೇಸ್ ಡಿಫರೆನ್ಸ್ ಈಕ್ವಲ್ಸ್ ಟು 90 ಡಿಗ್ರಿ. ಅರ್ಥ ಆಯ್ತಲ್ವಾ? ಈಸ್ ಎ ಫೇಸಾರ್ ಡಯಾಗ್ರಾಮ್. ಫೇಸಾರ ಡಯಾಗ್ರಾಮ್ ಗೊತ್ತಾಯ್ತಲ್ವ ಹೇಳ್ತಾ ಇದ್ದೀನಿ ಅಂತ. ಸೊ ಇದೇ ರೀತಿ ನೀವು ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಏನದು? ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತಾ ಇದ್ದೀನಲ್ವ ನಿಮಗೆ, ಖಂಡಿತವಾಗ್ಲೂ ಒಂದು 5 ಮಾರ್ಕ್ಸ್ ಕ್ವಶನ್ ನಿಮಗೆ ಬಂದೇ ಬರುತ್ತೆ. ಅದು LCR ಸರ್ಕ್ಯೂಟ್ ಅಂತ ಹೇಳ್ತೀವಿ. RLC ಇಲ್ಲ LCR ಸರ್ಕ್ಯೂಟ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಡೆರಿವೇಶನ್ ಫಾರ್ 5 ಮಾರ್ಕ್ಸ್. ನೀವು ಬೇಕಾದರೆ ಪ್ರೀವಿಯಸ್ ಪೇಪರ್ಸ್ ಒಂದ್ಸರಿ ತೆಗೆದು ನೋಡಿ, ಎಷ್ಟು ಸರಿ ಕೇಳಿದ್ದಾರೆ ಅದು ನಮಗೆ ಗೊತ್ತಾಗಲ್ಲ. ಸೊ ದೇ ಹ್ಯಾವ್ ಆಸ್ಡ್ ಫ್ರೀಕ್ವೆಂಟ್ಲಿ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಇರುತ್ತೆ, ಇಲ್ಲ ನ್ಯೂಮೆರಿಕಲ್ ಪ್ರಾಬ್ಲಮ್ ಮಿಸ್ ಆಯಿತು ಅಂತಂದಾಗ ಡೆಫಿನೆಟಾಗಿ ಒಂದು ಡೆರಿವೇಶನ್ ಬಂದಿರುತ್ತೆ ಅಂತ ಹೇಳ್ಬೋದು. ಸೊ ಥಿಂಕ್ ಮಾಡಿ, ಒಂದು ವೇಳೆ ಇದು ಮಿಸ್ ಆಯಿತು ಅಂತಂದರೆ ಪ್ಯೂರ್ ಇಂಡಕ್ಟಾರ್ ಮೇಲೆ ನಿಮಗೆ ಕ್ವಶನ್ ಕೇಳಿರ್ತಾರೆ. ಇವೆರಡು ಬಿಟ್ಟು ಬೇರೆ ಬಂದೇ ಇರಲ್ಲ. ಬಟ್ ಮ್ಯಾಕ್ಸಿಮಮ್ ಆಗಿ LCR ಸರ್ಕ್ಯೂಟೇ ಬರುತ್ತೆ. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದು? ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಆನ್ ಇಂಪಾರ್ಟೆಂಟ್ ಡೆರಿವೇಶನ್. ಫಸ್ಟ್ ನೀವು ಕ್ವಶನ್ ಪೇಪರ್ ನೋಡಿದ ತಕ್ಷಣ ಪ್ರಾಬ್ಲಮ್ಸ್ ನೋಡಿ. ಪ್ರಾಬ್ಲಮ್ಸಲ್ಲಿ ನಿಮಗೆ AC ಸರ್ಕ್ಯೂಟ್ಸಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಬರಲಿಲ್ಲ ಅಂತಂದರೆ ನೀವು ಬ್ಲೈಂಡಾಗೆ ಥಿಂಕ್ ಮಾಡಿರಿ LCR ಅನ್ನೋದು ಕೊಟ್ಟಿರ್ತಾರೆ ಅಂತಂದ್ಬಿಟ್ಟು. 90% ನಿಮಗೆ ಇದೇ ಕ್ವಶನೇ ಕೊಟ್ಟಿರ್ತಾರೆ. ಮಿಸ್ ಆಯಿತು ಅಂತಂದಾಗ ಇಂಡಕ್ಟಾರ ಇಲ್ಲ ಕೆಪಾಸಿಟರ್ ನಿಮಗೆ ಬಂದಿರುತ್ತೆ. ಸೊ ಇದನ್ನು ಹೇಗೆ ನಾವು ಅನಲೈಸ್ ಮಾಡ್ಬೋದು, ಹೇಗೆ ನಾವು ಡಿರೈವ್ ಮಾಡ್ಬೋದು ಅಬ್ಸರ್ವ್ ಮಾಡಿ. ಸೇಮ್ ಒಂದು ಕಾಮನ್ ಪಾಯಿಂಟ್ ಹೇಳ್ತಾನೆ ಇದ್ದೀನಿ. ಏನದು ಅಂತಂದಾಗ ಕನ್ಸಿಡರ್ ದ ಸೀರೀಸ್ LCR ಸರ್ಕ್ಯೂಟ್. ಕನ್ಸಿಡರ್ ಸೀರೀಸ್ LCR ಸರ್ಕ್ಯೂಟ್ ಆಸ್ ಶೋನ್ ಇನ್ ಫಿಗರ್ ಅಂತ ಹೇಳ್ತಾ ಇದ್ದೀವಿ. ಸೊ ಅಬ್ಸರ್ವ್ ಮಾಡಿ, L ಇಂಡಕ್ಟಾರ್ ಇರುತ್ತೆ, ಆಮೇಲೆ C ಕೆಪಾಸಿಟರ್ ಇರುತ್ತೆ, ಆಮೇಲೆ ರೆಸಿಸ್ಟಾರ್ R ಇರುತ್ತೆ. ಸೊ ಥಿಂಕ್ ಮಾಡಿ, L is the inductance, C is the capacitance, R is the inductor, connected to an AC source ಅಂತ ಹೇಳ್ತಾರೆ. connected to an AC source. applied voltage V equals to V0 sin omega t ಆಗಿರುತ್ತೆ. ಸೊ ನೋಡಿದಾಗ ಥಿಂಕ್ ಮಾಡಿ, VL ಅನ್ನೋದು ನಿಮಗೆ ಏನಾಗಿರುತ್ತೆ? ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟಾರ್ ಅಂತ ಹೇಳ್ಬೋದು. VC ಅನ್ನೋದು ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ಅಂತ ಕರಿತೀವಿ. VR ಅನ್ನೋದು ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟಾರ್ ಅಂತ ಹೇಳ್ತೀವಿ. I ಅನ್ನೋದು ನಿಮಗೆ ಕರೆಂಟ್ ಇನ್ ದ ಸರ್ಕ್ಯೂಟ್ ನಾವು ರೆಪ್ರೆಸೆಂಟ್ ಮಾಡಿದ್ದಾಗ ಏನಂತ ಬರೀಬಹುದು ಅಂತಂದರೆ, ಥಿಂಕ್ ಮಾಡಿ, ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟಾರ್ ಬಿಕಮ್ಸ್ ಈಕ್ವಲ್ಸ್ ಟು I ಇಂಟು XL ಅಂತ ಬರೀಬಹುದು. ಕೆಪಾಸಿಟರಲ್ಲಿ ನಿಮಗೆ I ಇಂಟು XC ಅಂತ ಬರೀಬಹುದು. ಅದೇ ರೀತಿ ನಿಮಗೆ V ಅಕ್ರಾಸ್ ದ ರೆಸಿಸ್ಟಾರ್ ಅನ್ನೋದು I ಇಂಟು R ಅಂತ ಬರಿತಾ ಇದ್ದೀವಿ. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ಫಸ್ಟ್ ಈ ಬೇಸಿಕ್ ಈಕ್ವೇಷನ್ಸ್ ನಾವು ಬರೀಬೇಕು, ನಮಗೆ ಗೊತ್ತಾಗಿರುತ್ತೆ. ದೇರ್ಫೋರ್ ಇವಾಗ ಡೈರೆಕ್ಟಾಗಿ ನಾವು ಫೇಸಾರ್ ಡಯಾಗ್ರಾಮ್ನ ಪ್ಲಾಟ್ ಮಾಡ್ತೀವಿ. ಸೊ ಸಿ ಹಿಯರ್ ಫೇಸಾರ್ ಡಯಾಗ್ರಾಮ್ ಸಿಂಪಲ್ ಆಗಿರುತ್ತೆ, ಈಸಿಯಾಗಿರುತ್ತೆ. ಅಬ್ಸರ್ವ್ ಮಾಡಿ, ನಾನು ಹೇಳ್ತಾನೆ ಇರ್ತೀನಿ ನಿಮಗೆ, ಎಕ್ಸ್ ಆಕ್ಸಿಸಲ್ಲಿ ರೆಫರೆನ್ಸ್ಗೆ ನಾನು ಕರೆಂಟ್ ತಗೊಳ್ತಾ ಇದ್ದೀನಿ. ದೇರ್ಫೋರ್ ಅಲಾಂಗ್ ದಿಸ್ ಏನಾಗುತ್ತೆ? ವಿ ಎಲ್ ಅಲ್ಲ, VR. ಯಾಕೆ ಅಂತಂದಾಗ ರೆಸಿಸ್ಟಾರಲ್ಲಿ ನಿಮಗೆ ರೆಸಿಸ್ಟಾರ್ ಸರ್ಕ್ಯೂಟಲ್ಲಿ ಕರೆಂಟ್ ಮತ್ತು ವೋಲ್ಟೇಜ್ ಅನ್ನೋದು ಎರಡು ಸೇಮ್ ಫೇಸಲ್ಲಿ ಇರುತ್ತೆ. ದೇರ್ಫೋರ್ ಇಟ್ ಇಸ್ ರೆಪ್ರೆಸೆಂಟ್ ದಿಸ್ ಆಸ್ ಏನಂತ ಬರೀಬೋದು ನಾವು? ಇದನ್ನು OA ಅಂತ ರೆಪ್ರೆಸೆಂಟ್ ಮಾಡೋಣ. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ಆ್ಯಂಡ್ ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ದ VL. ಇಲ್ಲಿ ಅಬ್ಸರ್ವ್ ಮಾಡಿ, XL ವಿಲ್ ಬಿ ಗ್ರೇಟರ್ ದ್ಯಾನ್ XC. ಹಾಗಾಗಿ VL ವಿಲ್ ಬಿ ಗ್ರೇಟರ್ ದ್ಯಾನ್ VC ಅಂತ ಕರೆಯೋಣ. ದಿಸ್ ಈಸ್ V ಅಕ್ರಾಸ್ L ರೆಪ್ರೆಸೆಂಟೆಡ್ ಬೈ OB ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಲ್ವಾ? ಇನ್ನು ಅದೇ ರೀತಿ ನಿಮಗೆ VC ಏನಾಗಿರುತ್ತೆ ಅಂತ ಒಂದ್ಸರಿ ಥಿಂಕ್ ಮಾಡಿ.
ದಿಸ್ ಈಸ್ ವಿ ಸಿ. ಇದು ನಿಮಗೆ ಓ ಸಿ ಅಂತ ರೆಪ್ರೆಸೆಂಟ್ ಮಾಡೋಣ. ಒಂದ್ಸರಿ ವಿ ಎಲ್ ಮತ್ತು ವಿ ಸಿನ ನಾವು ನೋಡಿದ್ದಾಗ ಎರಡು ಆಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ವಿ ಎಲ್ ಮತ್ತು ವಿ ಸಿ ಎಫೆಕ್ಟಿವ್ ಏನಾಗಿರುತ್ತೆ ಅಂತಂದಿದ್ದಾಗ ಥಿಂಕ್ ಮಾಡಿ. ದಿಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ವಿ ಎಲ್ ಮೈನಸ್ ವಿ ಸಿ ಅಂತ ಬರೀಬಹುದು. ಇದನ್ನು ನಾವು ಓ ಡಿ ಅಂತ ರೆಪ್ರೆಸೆಂಟ್ ಮಾಡೋಣ. Therefore, what is the effective voltage between VL minus VC and VR? VR ಗೂ ಮತ್ತು VL minus VC ಗೆ ಎಫೆಕ್ಟಿವ್ ವೋಲ್ಟೇಜ್ ಏನಾಗಿರುತ್ತೆ ಅಂತಂದಿದ್ದಾಗ, ಸೊ ಥಿಂಕ್ ದಟ್ ಐ ಆಮ್ ರೆಪ್ರೆಸೆಂಟಿಂಗ್ ಲೈಕ್ ದಿಸ್. ಪ್ಯಾರಲೋಗ್ರಾಮ್ ಲಾ ಪ್ರಕಾರ ನಮಗೆ ಏನು ಬರೀಬಹುದು? ದಿಸ್ ಈಸ್ ಹೌ ವಿ ಕ್ಯಾನ್ ಶೋ ದ ಎಫೆಕ್ಟಿವ್ ವೋಲ್ಟೇಜ್ ಅಂತ ಹೇಳ್ತೀವಿ. ಲೆಟ್ ಫೈ ಬಿ ದ phase difference between the current and the effective voltage. ಇದನ್ನು ನಾವು ಓ ಇ ಅಂತ ರೆಪ್ರೆಸೆಂಟ್ ಮಾಡೋಣ. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದೇನು ಅಂತ? therefore see here from figure ಏನಾಗುತ್ತೆ ಅಬ್ಸರ್ವ್ ಮಾಡಿ. ಸೊ ಎ ಇ ಅನ್ನೋದು ಸಹ ನಿಮಗೆ ವಿ ಎಲ್ ಮೈನಸ್ ವಿ ಸಿ ಆಗಿರುತ್ತೆ. Therefore, from figure observe ಮಾಡಿ, and in the triangle OAE ಪೈಥಾಗರಸ್ ನಾವು ಅಪ್ಲೈ ಮಾಡಿದಾಗ ನಿಮಗೆ ವಿ ಸ್ಕ್ವೇರ್ ಅನ್ನೋದೇನಾಗುತ್ತೆ ನೋಡಿ. ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು, ಇಲ್ಲ ಇನ್ನೂ ಒಂದು ಸ್ಟೆಪ್ ಬರೀತೀನಿ ನೋಡಿ, ಅಬ್ಸರ್ವ್ ಮಾಡಿ. ಇಟ್ ಈಸ್ ಈಕ್ವಲ್ಸ್ ಟು ಓ ಇ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಎ ಸ್ಕ್ವೇರ್ ಪ್ಲಸ್ ಎ ಇ ಸ್ಕ್ವೇರ್ ಆಗಿರುತ್ತೆ. Therefore, we can write V square is equals to VR square plus AE ಅನ್ನೋದು VL minus VC whole square ಅಂತ ಬರಿತಾ ಇದ್ದೀವಿ. Therefore, V square ನಮಗೆ ಬೇಕಾದ್ರೆ V ಅಲ್ವಾ? V is equals to root of VR square plus VL minus VC whole square. ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ ಏನಾಗುತ್ತೆ ನೋಡಿ, ವಿನ ನಾವು ಐ ಇಂಟು ಝೆಡ್ ಅಂತ ಬರಿತೀವಿ. ಐ ಇಂಟು ಝೆಡ್ ಅಂದರೆ ಏನು ಅಂತಂದಾಗ ಇಟ್ ಈಸ್ ಅ ಎಫೆಕ್ಟಿವ್ ಅಪೋಸಿಷನ್ ಅಫರ್ಡ್ ಬೈ ಇಂಡಕ್ಟರ್, ಕೆಪಾಸಿಟರ್ ಆ್ಯಂಡ್ ರೆಸಿಸ್ಟರ್ ಫಾರ್ ದ ಫ್ಲೋ ಆಫ್ ಎ ಸಿ ಅಂತ ಹೇಳ್ತಾ ಇದ್ದೀವಿ. ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ವಾಟ್ ಈಸ್ ವಿ ಆರ್? ಐ ಇಂಟು ಆರ್ ಹೋಲ್ ಸ್ಕ್ವೇರ್. ನೋಡಿ ಇಲ್ಲಿ ಐ ಇಂಟು ಎಕ್ಸ್ ಎಲ್ ಹೋಲ್ ಸ್ಕ್ವೇರ್, XL minus I into XC whole square ಅಂತ ಬರಿತಾ ಇದ್ದೀವಿ. ಗೊತ್ತಾಗಿದಲ್ವಾ? therefore I into Z. ಈ ರೂಟಲ್ಲಿ ನಿಮಗೆ I ಕಾಮನ್ ತೆಗಿಬಹುದು. ತೆಗೆದ್ರೆ ನಮ್ಗೆ ಏನು ಉಳಿದಿರುತ್ತೆ ನೋಡಿ, R ಸ್ಕ್ವೇರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್ ಮಾತ್ರ ಇರುತ್ತೆ. ಇಲ್ಲಿ ಐ ಕ್ಯಾನ್ಸಲ್ ಆಗಿದ್ದಾಗ Z ಅನ್ನೋದು ನಿಮಗೆ ಬರುತ್ತೆ. ಏನದು ಅಂತಂದಾಗ it is root of R square plus XL minus XC whole square ಅಂತ ಬರಿತೀವಿ. ಸೊ this is the impedance ಅಂತ ಹೇಳ್ತಾ ಇದ್ದೀವಿ. This is the impedance. What is the impedance here? This is the effective opposition. Okay, for the flow of AC, by LCR circuit ಅಂತ ಹೇಳ್ಬೋದು. LCR circuit ಗೊತ್ತಾಗಿದೆ ಅಲ್ವಾ? Z is equals to root of R square plus XL minus XC whole square ಅಂತ ಬರೀಬಹುದು. therefore ಇಲ್ಲಿ ನಿಮ್ಗೆ ಇಷ್ಟೇ ಅಲ್ಲ, ಫೇಸ್ ಡಿಫರೆನ್ಸ್ನ ಸಹ ಕೇಳ್ತಾರೆ. ಒಂದ್ಸರಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ಫೈ ಅನ್ನೋದೇನಾಗುತ್ತೆ, ಫೇಸ್ ಡಿಫರೆನ್ಸ್ ಬಿಟ್ವೀನ್ ದ ಕರೆಂಟ್ ಆ್ಯಂಡ್ ವೋಲ್ಟೇಜ್. ಡಯಾಗ್ರಾಮ್ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ದಾಗ ಟ್ಯಾನ್ ಫೈ ಅನ್ನೋದೇನಾಗುತ್ತೆ ಅಂತಂದರೆ, ಸಿ ಹಿಯರ್, ಫ್ರಮ್ ಫಿಗರ್ ಟ್ಯಾನ್ ಫೈ ಬಿಕಮ್ಸ್ ಈಕ್ವಲ್ಸ್ ಟು ವಿ ಎಲ್ ಮೈನಸ್ ವಿ ಸಿ ಡಿವೈಡ್ ಬೈ ವಿ ಆರ್ ಅಂತ ಬರೀಬಹುದು. ಇಲ್ಲ ಅಂತಂದರೆ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಡಿವೈಡ್ ಬೈ ಆರ್ ಆಗಿರುತ್ತೆ. therefore phi becomes equals to tan inverse of XL minus XC divided by R. This is the
ಫೇಸ್ ಡಿಫರೆನ್ಸ್. ಫೈ ಅನ್ನೋದೇನು ಅಂತಂದರೆ ಇಟ್ ಈಸ್ ದ ಫೇಸ್ ಡಿಫರೆನ್ಸ್. ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಅಂತ ಕರಿತಾ ಇದೀವಿ. ವೋಲ್ಟೇಜ್ ಆ್ಯಂಡ್ ಕರೆಂಟ್. ವೋಲ್ಟೇಜ್ ಆ್ಯಂಡ್ ಕರೆಂಟ್ ಗೊತ್ತಾಗಿದಲ್ವಾ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸ್ಗೆ ಇದು ಡೆಫಿನೆಟ್ ಆಗಿ ಡ್ಯಾಮ್ ಶೂರ್ ಆಗಿ ಬರ್ತಾ ಇರುತ್ತೆ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಈಕ್ವೇಷನ್ ಆರ್ ನೆಕ್ಸ್ಟ್ ಡೆರಿವೇಷನ್. ಏನದು ಅಂತಂದರೆ ವಾಟ್ ಈಸ್ ರೆಸನೆನ್ಸ್ ಇನ್ LCR series circuit? Obtain the expression for resonant frequency of it ಅಂತ ಕೇಳ್ತಾ ಇದ್ದಾರೆ. ಸೊ ಥಿಂಕ್ ಮಾಡಿ ಹೇಗೆ ನಾವು ಅದನ್ನು ಸಾಲ್ವ್ ಮಾಡಬಹುದು. ಏನು ರೆಸೊನೆನ್ಸ್ ಅಂದರೆ ಏನಿಲ್ಲಿ ಅಂತಂದಾಗ ನೋಡಿ, ಯಾವಾಗಾದರೆ LCR ಸರ್ಕ್ಯೂಟಲ್ಲಿ ಕರೆಂಟ್ ಅನ್ನೋದು ಮ್ಯಾಕ್ಸಿಮಮ್ ಆಗಿರುತ್ತೋ ಇಲ್ಲ ಇಂಪಿಡೆನ್ಸ್ ಅನ್ನೋದು ಮಿನಿಮಮ್ ಆಗಿರುತ್ತೋ ಆ ಒಂದು ಕಂಡೀಷನ್ನ ರೆಸೊನೆನ್ಸ್ ಕಂಡೀಷನ್ ಅಂತ ಕರಿತಾ ಇದ್ದೀವಿ. ಸೊ ಸಿ ಹಿಯರ್ ದ ಫೆನಾಮಿನಾನ್ ಇಲ್ಲ ಕಂಡೀಷನ್ ಅಂತಲೂ ಹೇಳ್ಬೋದು. ದ ಫೆನಾಮಿನಾನ್ ಇನ್ ವಿಚ್ ಕರೆಂಟ್ in LCR circuit okay becomes maximum or impedance in LCR circuit ಇಲ್ಲ ಇಂಪಿಡೆನ್ಸ್ ಬಿಕಮ್ಸ್ ಮಿನಿಮಮ್ ಅಂತ ಡೈರೆಕ್ಟಾಗೆ ಬರೆಯೋಣ. ಇಂಪಿಡೆನ್ಸ್ becomes a minimum okay is called resonance ಅಂತ ಹೇಳ್ತಾ ಇದ್ದೀವಿ. ನಿಮ್ಗೊಂದ್ಸರಿ ಗ್ರಾಫ್ನ ರೆಪ್ರೆಸೆಂಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಅಬ್ಸರ್ವ್ ಮಾಡಿ. ದಿಸ್ ಈಸ್ ಫ್ರೀಕ್ವೆನ್ಸಿ ಅಪ್ಲೈಡ್ ಫಾರ್ ಆ್ಯನ್ AC. ನಾನು ಎರಡನ್ನೂ ಒಂದರಲ್ಲೇ ಬರಿತಾ ಇದ್ದೀನಿ. ಕರೆಂಟ್ ಇಲ್ಲ ಇಂಪಿಡೆನ್ಸ್ ಅಂತ ತೋರಿಸ್ತಾ ಇದ್ದೀನಿ. ಗೊತ್ತಾಗಿದಲ್ವಾ? ಸೊ ಥಿಂಕ್ ಮಾಡಿ. ಸೊ ದ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇದನ್ನು F0 ಅಂತ ನಾವು ರೆಪ್ರೆಸೆಂಟ್ ಮಾಡೋಣ. ಸೊ ಅಟ್ ವಿಚ್ ಕರೆಂಟ್ ಅನ್ನೋದು ನಿಮಗೆ I0 ಆಗಿರುತ್ತೆ. ಕರೆಂಟ್ ಗೋಸ್ ಟು ಮ್ಯಾಕ್ಸಿಮಮ್. ಇನ್ ದ ಸೇಮ್ ಮ್ಯಾನರ್ ಇಲ್ಲಿ ಇಂಪಿಡೆನ್ಸ್ ಅನ್ನೋದು ಏನಾಗುತ್ತೆ ನೋಡಿ. ಈಸ್ ದ ವೇರಿಯೇಷನ್ ಆಫ್ ಇಂಪಿಡೆನ್ಸ್ Z ಅಂತ ಕರಿತೀವಿ ನಾವು. Z ಅನ್ನೋದು ಏನಾಗುತ್ತೆ ನೋಡಿ, ಇಲ್ಲಿ Z becomes equals to minimum, that is R ಅಂತ ಕರಿತಾ ಇದ್ದೀವಿ. ದಿಸ್ ದ ರೆಸೊನೆನ್ಸ್ ಕರ್ವ್ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದ ಈಕ್ವೇಷನ್ ಫಾರ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಅನ್ನೋದನ್ನ ನೋಡೋಣ. ಸಿ ಹಿಯರ್ ಅಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಅಬ್ಸರ್ವ್ ಮಾಡಿ. ಅಟ್ F is equals to F0, that is resonant frequency. ಸಿಂಪಲ್ ಆಗಿರುತ್ತೆ. 3 ಮಾರ್ಕ್ಸ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಸ್ಟಾರ್ ಮಾರ್ಕ್ ಸಹ ಹಾಕ್ತಾ ಇರ್ತೀನಿ. ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಅಂತಂದ್ಬಿಟ್ಟು. ಸೊ ಥಿಂಕ್ ಮಾಡಿ. ಸೊ ಅಟ್ F equal to F0, XL becomes equal to XC, okay, which is omega naught into L becomes equals to 1 by omega naught into C ಅಂತ ಹೇಳ್ತೀವಿ. ಒಮೆಗಾ ನಾಟ್ ಸ್ಕ್ವೇರ್ ಆಗಿರುತ್ತೆ. ಸೊ ಒಮೆಗಾ ನಾಟ್ ಅನ್ನೋದು ನಿಮಗೆ 1/√LC ಆಗಿರುತ್ತೆ. therefore we can write ಒಮೆಗಾ ನಾಟ್ ಅಂತಂದರೆ 2π F0 is equals to 1/√LC. therefore F0 will become equal to 1/2π√LC ಅಂತ ಬರೀಬಹುದು. This is the expression for resonant frequency. Don't forget that. And if you please practice ನೋಡಿ, 2-3 ಸ್ಟೆಪ್ ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡಿದ್ದೀರ ಅಂದರೆ 3 ಮಾರ್ಕ್ ನಿಮ್ಮ ಪಾಕೆಟಲ್ಲಿ ಡೆಫಿನೆಟ್ ಆಗೇ ಇರುತ್ತೆ. ಇದು ಅಷ್ಟೇ ನಿಮಗೆ ತುಂಬ ಸರಿ ನಿಮ್ಮ ಕ್ವಶನ್ ಪೇಪರ್ಸಲ್ಲಿ ಪ್ರೀವಿಯಸ್ ಇಯರ್ಸಲ್ಲಿ ಕೇಳಿದ್ದಾರೆ. ಸೊ ಡೋಂಟ್ ನೆಗ್ಲೆಕ್ಟ್ ದ್ಯಾಟ್.
Now let us see the next important derivation for 5 marks. ಇದು ಯಾವಾಗಲೂ ಒಂದು ಸಾರಿ ನಿಮ್ಗೆ ಕೇಳಿದರೆ ಡೆರಿವೇಷನ್ ಎಕ್ಸ್ಪ್ರೆಷನ್ ಫಾರ್ ಕ್ವಾಲಿಟಿ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಕ್ವಾಲಿಟಿ ಫ್ಯಾಕ್ಟರ್ okay, quality factor of a series RLC circuit connected to AC source ಅಂತ ಹೇಳ್ತಾರೆ. ಸೊ ಇಲ್ಲಿ ಕ್ವಾಲಿಟಿ ಫ್ಯಾಕ್ಟರ್ ಅಂದರೆ ಏನು ಅನ್ನೋದನ್ನ ಫಸ್ಟ್ ನಾವು ಡಿಫೈನ್ ಮಾಡೋಣ. ಇಲ್ಲ ಕ್ವಾಲಿಟಿ ಫ್ಯಾಕ್ಟರ್ ಇಲ್ಲ ಅಂತಂದರೆ ಕ್ಯೂ ಫ್ಯಾಕ್ಟರ್ ಅಂತನೂ ಬರೀಬಹುದು. ಇದು ಬೇರೆ ಏನೂ ಅಲ್ಲ, ಇಟ್ ಈಸ್ ದ ಮೆಜರ್, ಇಟ್ ಈಸ್ ಅ ಮೆಜರ್ ಆಫ್ ಶಾರ್ಪ್ನೆಸ್ ಆಫ್ ರೆಸೊನೆನ್ಸ್ ಕರ್ವ್ ಅಂತ ಹೇಳ್ತಾರೆ. ಮೆಜರ್ ಆಫ್ ಶಾರ್ಪ್ನೆಸ್ ಆಫ್ ರೆಸೊನೆನ್ಸ್ ಕರ್ವ್ is called Q factor. ನೋಡಿ ಇಲ್ಲಿ see here, this is let us say omega ಅಂತ ರೆಪ್ರೆಸೆಂಟ್ ಮಾಡೋಣ ಆಂಗುಲರ್ ಫ್ರೀಕ್ವೆನ್ಸಿಯಲ್ಲಿ ಒಮೆಗಾ. ಸೊ ದಿಸ್ ವಿಲ್ ಬಿಕಮ್ what let us say ಕರೆಂಟ್ ಅಂತ ಹೇಳಿದಾಗ ಕರೆಂಟ್ ಅನ್ನೋದು ಮ್ಯಾಕ್ಸಿಮಮ್ ಆಗತ್ತೆ ಎಲ್ಲಿ ಆಂಗುಲರ್ ಫ್ರೀಕ್ವೆನ್ಸಿ ದಟ್ ಈಸ್ ಒಮೆಗಾ ನಾಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಹತ್ರ. ಇವಾಗ ಕರೆಂಟ್ ಯಾವಾಗಾದರೆ ಕರೆಂಟ್ ಅನ್ನೋದು IRMS ಆಗಿರುತ್ತೋ, IRMS ಅಂದ್ರೇನು I0/√2 ಆಗಿರುತ್ತೋ, ಆವಾಗ ನಿಮಗೆ ಈ ಗ್ರಾಫ್ ನಿಮಗೆ 2 ಫ್ರೀಕ್ವೆನ್ಸೀಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನು ಒಮೆಗಾ 2 ಅಂತ ಕರೆಯೋಣ, ಇದನ್ನು ಒಮೆಗಾ 1 ಅಂತ ಕರೆಯೋಣ. ಅರ್ಥಾಯ್ತಾ? therefore what is this omega 1 minus omega 2? omega 1 minus omega 2 ಏನು ರೆಪ್ರೆಸೆಂಟ್ ಮಾಡುತ್ತೆ ಅಬ್ಸರ್ವ್ ಮಾಡಿ. ದಿಸ್ ವಿಲ್ ರೆಪ್ರೆಸೆಂಟ್ 2 ಡೆಲ್ಟಾ ಒಮೆಗಾ. ಏನು ಡೆಲ್ಟಾ ಒಮೆಗಾ ಅಂತಂದರೆ ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಒಮೆಗಾ 1 ಒಮೆಗಾ ನಾಟ್ ಒಮೆಗಾ 2 ಒಮೆಗಾ ನಾಟ್ ಅಂತ ಹೇಳ್ತಾರೆ. therefore ಕ್ಯೂ ಫ್ಯಾಕ್ಟರ್ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಹೇಗೆ ನಾವು ಮೆಜರ್ ಮಾಡ್ಬೋದು ನಾವು ಅಂತಂದಾಗ see here Q factor is equal to resonant frequency divided by band width ಅಂತ ಹೇಳ್ತಾರೆ. ಬ್ಯಾಂಡ್ ವಿಡ್ತ್ ಗೊತ್ತಾಗಿದಲ್ವಾ? ಸೊ ಕ್ಯೂ ಫ್ಯಾಕ್ಟರ್ Q becomes equal to resonant frequency ಅಂದರೆ ಒಮೆಗಾ ನಾಟ್ ಅಂತ ಬರಿತಾ ಇದೀವಿ, ಬ್ಯಾಂಡ್ ವಿಡ್ತ್ ಅಂದರೆ 2 into ಡೆಲ್ಟಾ ಒಮೆಗಾ ಅಂತ ಬರಿತಾ ಇದೀವಿ. ಲೆಟ್ ಅಸ್ ಸೇ ದಿಸ್ ಈಕ್ವೇಷನ್ A ಅಂತ ಕರೆಯೋಣ. ಗೊತ್ತಾಗಿದಲ್ವಾ? ನಾವು ಲೆಟ್ ಅಸ್ ಸಿ ದಟ್ ಏನಾಗುತ್ತೆ, ಹೇಗೆ ಡಿರೈವ್ ಮಾಡಬಹುದು ಅನ್ನೋದನ್ನ ನೋಡೋಣ. ಸಿ ಹಿಯರ್ we know that current will become equals to V by Z, which is equals to V divided by root of R square plus omega L minus 1 by omega C whole square ಅಂತ ನಾವು ಬರೀಬಹುದು. ಗೊತ್ತಾಗಿದಲ್ವಾ? ಬಟ್ ಅಟ್ ಒಮೆಗಾ ಈಸ್ ಈಕ್ವಲ್ಸ್ ಟು ಒಮೆಗಾ 1 ಕರೆಂಟ್ ಅನ್ನೋದೇನಾಗಿರುತ್ತೆ ನಿಮಗೆ ಅಂತಂದಾಗ IRMS ಆಗಿರುತ್ತೆ. IRMS ಅಂದ್ರೆ ಮೀನಿಂಗ್ ಏನಿಲ್ಲಿ I0/√2 ಅಂತ ಬರೀಬಹುದು, ವಿಚ್ ಈಸ್ ಈಕ್ವಲ್ ಟು ಏನು ಬರೀಬೋದು ನೋಡಿ ಇಲ್ಲಿ V ಡಿವೈಡ್ ಬೈ √2 ಇಂಟು R ಅಂತ ಬರೀಬಹುದು. ಅಷ್ಟೇ ಅಲ್ಲ, ಆಲ್ಸೋ ವಿ ಕ್ಯಾನ್ ರೈಟ್ IRMSನ ನಾವು ಏನಂತ ಬರೀಬೋದು ನೋಡಿ ಇಲ್ಲಿ V ಡಿವೈಡ್ ಬೈ ರೂಟ್ ಆಫ್ R ಸ್ಕ್ವಯರ್ ಪ್ಲಸ್ ಒಮೆಗಾ ಪ್ಲೇಸಲ್ಲಿ ಒಮೆಗಾ 1L ಅಂತ ಬರಿತಾ ಇದ್ದೀನಿ, ಮೈನಸ್ ಒಮೆಗಾ 1C ಹೋಲ್ ಸ್ಕ್ವೇರ್ ಅಂತ ಬರಿತಾ ಇದ್ದೀನಿ. ಲೆಟ್ ಇಟ್ ಬಿ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2. ಗೊತ್ತಾಗಿದಲ್ವಾ? ಸೊ 1 and 2ನ ನಾವು ಕಂಪೇರ್ ಮಾಡೋಣ. ವಿ ಕ್ಯಾನ್ ರೈಟ್ ಫ್ರಮ್ ಈಕ್ವೇಷನ್ 1 and ಈಕ್ವೇಷನ್ 2 ವಿ ಕ್ಯಾನ್ ರೈಟ್ V divided by √2 into R is equals to V divided by root of R square plus omega 1L minus 1 by omega C whole square ಅಂತ ಬರೀಬಹುದು. V ಎಲ್ಲೆಲ್ಲ ಕ್ಯಾನ್ಸಲ್ ಆಗುತ್ತೆ. We can write √2 into R is equals to root of R square plus
ಒಮೆಗಾ 1 ಇಂಟು ಎಲ್ ಮೈನಸ್ 1 ಬೈ ಒಮೆಗಾ ಸಿ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಎಲ್ಲ ನಾವು ಸಿಂಪ್ಲಿಫೈ ಮಾಡಿದ್ದಾಗ ನಮ್ಗೇನು ಬರುತ್ತೆ ನಿಮಗೆ ಅಂತಂದರೆ ಒಮೆಗಾ 1 ಇಂಟು ಎಲ್ ಮೈನಸ್ 1 ಬೈ ಒಮೆಗಾ ಸಿ ಮೈನಸ್ 1 ಬೈ ಒಮೆಗಾ 1 ಇಂಟು ಸಿ ಬಿಕಮ್ಸ್ ಈಕ್ವಲ್ ಟು ಆರ್ ಅಂತ ಬರುತ್ತೆ. ಗೊತ್ತಾಯ್ತಲ್ವ ಹೇಳ್ತಾ ಇರೋದು. ಬಟ್ ವಾಟ್ ಈಸ್ ಒಮೆಗಾ ವ್ಯಾಲ್ಯೂ, ಒಮೆಗಾ 1 ವ್ಯಾಲ್ಯೂ? ಒಮೆಗಾ 1 ಅಬ್ಸರ್ವ್ ಮಾಡಿ ಡಯಾಗ್ರಾಮಲ್ಲಿ ಒಮೆಗಾ ನಾಟ್ ಪ್ಲಸ್ ಡೆಲ್ಟಾ ಒಮೆಗಾ ಅಂತ ಬರೀಬಹುದು. ಗೊತ್ತಾಗೋದಲ್ವಾ? ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ ಮೇಲೆ ಈಕ್ವೇಷನಲ್ಲಿ ಏನು ಬರುತ್ತೆ ಅಂತ ಚೆಕ್ ಮಾಡೋಣ. ಒಮೆಗಾ 1 ಅಂದ್ರೇನು? ಒಮೆಗಾ ನಾಟ್ ಪ್ಲಸ್ ಡೆಲ್ಟಾ ಒಮೆಗಾ ಇಂಟು ಎಲ್ ಮೈನಸ್ 1 ಬೈ ಒಮೆಗಾ ನಾಟ್ ಪ್ಲಸ್ ಡೆಲ್ಟಾ ಒಮೆಗಾ ಇಂಟು ಸಿ ಇಸ್ ಈಕ್ವಲ್ ಟು ಆರ್ ಅಂತ ಬರಿತಾ ಇದ್ದೀವಿ. ಸಿ ಇಸ್ ಈಕ್ವಲ್ ಟು ಆರ್. ದೇರ್ ಫೋರ್ ಥಿಂಕ್ ಮಾಡಿ ಏನು ಆಗುತ್ತೆ ಅಂತಂದ್ಬಿಟ್ಟು ಸೊ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಒಮೆಗಾ ನಾಟ್ ಇಂಟು ಎಲ್ ಪ್ಲಸ್ ಡೆಲ್ಟಾ ಒಮೆಗಾ ಇಂಟು ಎಲ್ ಮೈನಸ್ ಇಲ್ಲೇನಾಗುತ್ತೆ ನೋಡಿ 1 ಡಿವೈಡ್ ಬೈ ಒಮೆಗಾ ನಾಟ್ ಇಂಟು ಸಿ ಪ್ಲಸ್ ಡೆಲ್ಟಾ ಒಮೆಗಾ ಇಂಟು ಸಿ ಇಸ್ ಈಕ್ವಲ್ ಟು ಆರ್. ಅರ್ಥ ಆಗ್ತದಲ್ವಾ? ಬಟ್ ನಮಗೆ ಗೊತ್ತಿದೇನು ಅಂತಂದರೆ ಓಕೆ, ಇನ್ನೂ ಒಂದು ಸ್ಟೆಪ್ ಬರೆಯೋಣ, ನೋ ಪ್ರಾಬ್ಲಮ್. ಸಿ ಹಿಯರ್, ಇಲ್ಲಿ ಒಮೆಗಾ ನಾಟ್ ಎಲ್ ಕಾಮನ್ ತೆಗೆದ್ರೆ ನಮಗೆ 1 ಪ್ಲಸ್ ಡೆಲ್ಟಾ ಒಮೆಗಾ ಡಿವೈಡ್ ಬೈ ಎಲ್ ಕಾಮನ್ ಆಚೆಗೆ ಬರುತ್ತೆ, ಡಿವೈಡ್ ಬೈ ಒಮೆಗಾ ನಾಟ್ ಅಂತ ಬರುತ್ತೆ. ಓಕೆ, ಮೈನಸ್ ಸಿ 1 ಡಿವೈಡ್ ಬೈ ಒಮೆಗಾ ನಾಟ್ ಸಿ ಕಾಮನ್ ತೆಗೆದಿದ್ದಾಗ 1 ಪ್ಲಸ್ ಡೆಲ್ಟಾ ಒಮೆಗಾ ಡಿವೈಡ್ ಬೈ ಒಮೆಗಾ ನಾಟ್ ಇಂಟು ಸಿ ಇಸ್ ಈಕ್ವಲ್ ಟು ಆರ್ ಅಂತ ಹೇಳ್ತೀವಿ. ಬಟ್ ನಮಗೆ ಗೊತ್ತಿದೆ ಏನು ಅಂತಂದಾಗ ಸಿ ಹಿಯರ್, ಬಟ್ ಒಮೆಗಾ ನಾಟ್ ಇಂಟು ಎಲ್ ಅನ್ನೋದು ಇಟ್ ಈಸ್ ಈಕ್ವಲ್ಸ್ ಟು ಒಮೆಗಾ ನಾಟ್ ಸಿ ಅಂತ ಬರೀಬಹುದಲ್ವಾ. ಒಮೆಗಾ ನಾಟ್ ಎಲ್ ಇಸ್ ಈಕ್ವಲ್ಸ್ ಟು 1 ಬೈ ಒಮೆಗಾ ನಾಟ್ ಸಿ ಆಗಿರುತ್ತೆ. ದೇರ್ ಫೋರ್ ಇದನ್ನ ಬೇಸ್ ಮಾಡಿಕೊಂಡು ಈ ಮೇಲೆ ಈಕ್ವೇಷನ್ನ ಹೇಗೆ ನಾವು ಬರೀಬಹುದು ಅಂತ ನೋಡೋಣ. ಒಮೆಗಾ ನಾಟ್ ಇಂಟು ಎಲ್ ಇಂಟು 1 ಪ್ಲಸ್ ಮೈನಸ್ ಥಿಂಕ್ ಮಾಡಿ ಇಲ್ಲಿ ಮೈನಸ್ 1 ಬೈ ಒಮೆಗಾ ನಾಟ್ ಸಿ, 1 ಬೈ ಒಮೆಗಾ ನಾಟ್ ಸಿನ ಒಮೆಗಾ ನಾಟ್ ಎಲ್ ಅಂತ ಬರೀಬಹುದಲ್ವಾ. ಒಮೆಗಾ ನಾಟ್ ಎಲ್ ಇಂಟು ಥಿಂಕ್ ಮಾಡಿ ಇಲ್ಲಿ 1 ಬೈ ಒಮೆಗಾ ನಾಟ್ ಸಿನ ಒಮೆಗಾ ನಾಟ್ ಎಲ್ ಅಂತ ಬರ್ತಿದ್ದೀವಿ. ಇನ್ನೇನಿದೆ ಇಲ್ಲಿ 1 ಬೈ 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಇಂಟು ಸಿ ಮಾತ್ರ ಇದೆ. ಇದನ್ನ ಮೇಲೆ ತಗೊಂಡು ಹೋದರೆ ಏನಾಗುತ್ತೆ ಅಂತ ನೋಡೋಣ. 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಇಂಟು ಸಿ ಒಮೆಗಾ ನಾಟ್, ಒಂದು ನಿಮಿಷ ಇಲ್ಲ ಮಿಸ್ ಆಗಿದೆ, ಒಂದ್ಸರಿ ಚೆಕ್ ಮಾಡಿಬಿಡೋಣ. ಎಸ್, ಇಲ್ಲಿ ಸಿ ಅನ್ನೋದು ನಿಮಗೆ ಬರೋದಿಲ್ಲ. ಯಾಕೆ ಅಂತಂದಾಗ ಇಲ್ಲಿ ಕಾಮನ್ ಬಂದಿರುತ್ತಲ್ವ ಸಿ ಅನ್ನೋದು, ನಿಮಗೆ ಸಿ ಕಾಮನ್ ಬಂದಿರುತ್ತೆ, ಸಿ ಅಲ್ಲಿ ಬರೋದಿಲ್ಲ. ದೇರ್ ಫೋರ್ ಇವಾಗ ಏನಾಗುತ್ತೆ ಚೆಕ್ ಮಾಡೋಣ. ದೇರ್ ಫೋರ್ ಸಿ ಹಿಯರ್ ಒಮೆಗಾ ಡಿವೈಡ್ ಬೈ ಒಮೆಗಾ ನಾಟ್ ಹೋಲ್ ಪವರ್ ಮೈನಸ್ 1 ಇಸ್ ಈಕ್ವಲ್ ಟು ಆರ್ ಅಂತ ಬರೀಬಹುದು. ಇವಾಗ ಮಲ್ಟಿಪ್ಲೈ ಮಾಡಿ ಇನ್ನೂ ಒಂದು ಸ್ಟೆಪ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಮೈನಸ್ ಒಮೆಗಾ ನಾಟ್ ಇಂಟು ಎಲ್. ಡೆಲ್ಟಾ ಒಮೆಗಾ ಅನ್ನೋದು ತುಂಬ ಕಡಿಮೆ ಇರುತ್ತೆ. ದೇರ್ ಫೋರ್ ಬೈನಾಮಿಯಲ್ ಅಪ್ರಾಕ್ಸಿಮೇಷನ್ ನಾವು ಮಾಡಿದ್ದಾಗ 1 ಮೈನಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಅಂತ ಬರಿಬೋದು. ದೇರ್ ಫೋರ್ ಮಲ್ಟಿಪ್ಲೈ ಮಾಡಿ ಒಮೆಗಾ ನಾಟ್ ಇಂಟು ಎಲ್ ಇಂಟು 1 ಪ್ಲಸ್ ಆಗೋದು ಪ್ಲಸ್ ಒಮೆಗಾ ನಾಟ್ ಇಂಟು ಎಲ್ ಇಂಟು ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಮೈನಸ್ ಮಲ್ಟಿಪ್ಲೈ ಮಾಡಿ ಒಮೆಗಾ ನಾಟ್ ಇಂಟು ಎಲ್ ಮೈನಸ್ ಪ್ಲಸ್ ಆಗುತ್ತೆ. ಒಮೆಗಾ ನಾಟ್ ಇಂಟು ಎಲ್ ಇಂಟು ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಇಸ್ ಈಕ್ವಲ್ ಟು ಆರ್ ಅಂತ ಬರೀಬೋದು. ಇಲ್ಲಿ ಅಬ್ಸರ್ವ್ ಮಾಡಿ, ಪ್ಲಸ್ ಮೈನಸ್ ಒಮೆಗಾ ನಾಟ್ ಎಲ್ ಕ್ಯಾನ್ಸಲ್ ಆಗುತ್ತೆ, ಒಮೆಗಾ ನಾಟ್ ಕ್ಯಾನ್ಸಲ್ ಆಗುತ್ತೆ. ಇನ್ನೇನಿರುತ್ತೆ ನೋಡಿ ಇಲ್ಲಿ ಇಲ್ಲೂ ಅಷ್ಟೇ, ಇನ್ನೇನು ಉಳಿದಿರುತ್ತೆ ನೋಡಿ ಅಬ್ಸರ್ವ್ ಮಾಡಿ. 2 ಡೆಲ್ಟಾ ಒಮೆಗಾ ಇಂಟು ಎಲ್ ಬಿಕಮ್ಸ್ ಈಕ್ವಲ್ ಟು ಆರ್ ಅಂತ ಬರಿತಾ ಇದ್ದೀವಿ. ದೇರ್ ಫೋರ್ 2 ಇಂಟು ವಾಟ್ ಇಸ್ ದಿಸ್ ಡೆಲ್ಟಾ ಒಮೆಗಾ, 2 ಇಂಟು ಡೆಲ್ಟಾ ಒಮೆಗಾ ಏನಂತ ಬರೀಬೋದು ನೋಡಿ, ಇಟ್ ಈಸ್ ಆರ್ ಬೈ ಎಲ್ ಅಂತ ಬರಿತೀವಿ. ಸೊ ಸಬ್ಸ್ಟಿಟ್ಯೂಟ್ ದಿಸ್
2 ಡೆಲ್ಟಾ ಒಮೆಗಾ ವ್ಯಾಲ್ಯೂ ಇನ್ ಈಕ್ವೇಷನ್ ಎ, ಈಕ್ವೇಷನ್ನ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ, ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕ್ಯೂ ಫ್ಯಾಕ್ಟರ್ ನಮಗೆ ಸಿಗುತ್ತೆ. ಇಟ್ ಇಸ್ ಒಮೆಗಾ ನಾಟ್ ಡಿವೈಡೆಡ್ ಬೈ ಏನಾಗುತ್ತೆ ಇಲ್ಲಿ ನಮಗೆ 2 ಇಂಟು 2 ಡೆಲ್ಟಾ ಒಮೆಗಾ ಅಲ್ವಾ. ಸೊ ಇಟ್ ಈಸ್ ಈಕ್ವಲ್ಸ್ ಟು ಒಮೆಗಾ ನಾಟ್ 2 ಡೆಲ್ಟಾ ಒಮೆಗಾ ಏನಾಗುತ್ತೆ ನೋಡಿ ಇಲ್ಲಿ 2 ಡೆಲ್ಟಾ ಒಮೆಗಾ ಅಂತಂದರೆ R/L ಅಂತ ಬರೀಬಹುದು. R/L ಗೊತ್ತಾಗಿದಲ್ವಾ. therefore Q becomes equals to L ಮೇಲೆ ಹೋಗುತ್ತೆ. therefore ಒಮೆಗಾ ನಾಟ್ ಇಂಟು L ಡಿವೈಡ್ ಬೈ R ಅಂತ ಬರೀಬಹುದು. ಅರ್ಥ ಆಯ್ತಲ್ವಾ. ಸಿಮಿಲರ್ಲಿ we can show that Q is also equals to, ನೋಡಿ ಒಂದು ನಿಮಿಷ, it is equals to XL by R ಅಂತ ಬರಿತಾ ಇದ್ದೀವಿ. So similarly we can show that it is omega naught C into R which is equals to XC by R ಅಂತನೂ ನಾವು ಬರೀಬಹುದು. Therefore finally we can prove that Q is equals to 1 by R into root of L by C ಅಂತನೂ ಬರೀಬಹುದು. This is how we can derive the Q factor. ಅರ್ಥ ಇದಲ್ವ ಹೇಳ್ತಾ ಇದ್ದೇನು ಅಂತ. ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಡೆರಿವೇಷನ್. ನಿಮಗೆ ಕಂಪೇರ್ ಟು LCR ಸೀರೀಸು ಇದಷ್ಟೇನಲ್ಲ, ಬಟ್ LCR ಸೀರೀಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವು ಎಷ್ಟು ಸರಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. Now let us see the few important numerical problems. ನಾವು ಸಾಲ್ವ್ ಮಾಡೋಣ. ಸೊ let us read the first problem. ಫಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಪ್ರಾಬ್ಲಮ್ನ ಓದಿ ಏನು ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. See here, calculate the resonant frequency of series LCR circuit with L equal to, L ವ್ಯಾಲ್ಯೂ ನಿಮಗೆ ಕೊಟ್ಟಿದ್ದಾರೆ 4.0 ಹೆನ್ರಿ ಅಂತ ಅಂದ್ಬಿಟ್ಟು, ಕೆಪಾಸಿಟೆನ್ಸ್ ನಿಮಗೆ ಕೊಟ್ಟಿದ್ದಾರೆ 27 ಮೈಕ್ರೋ ಫ್ಯಾರೆಡ್. ಇದನ್ನು ಫ್ಯಾರೆಡ್ ಕನ್ವರ್ಟ್ ಮಾಡ್ಕೊಳ್ಳಿ. 10 × 10⁻⁻6 ಫ್ಯಾರೆಡ್ ಅಂತ ಬರುತ್ತೆ. ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು 8.4 ಓಮ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಕ್ಯೂ ವ್ಯಾಲ್ಯೂ ಆಫ್ ದಿಸ್ ಸರ್ಕ್ಯೂಟ್ ಅಂತ ಕೇಳ್ತಾರೆ. ನೋಡಿ ಇಲ್ಲಿ LCR 3 ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಗೊತ್ತಿದೆ ಕ್ಯೂ ಫ್ಯಾಕ್ಟರ್ ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು 1/R ಇಂಟು ರೂಟ್ ಆಫ್ L by C ಅಂತ ಹೇಳ್ಬೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ ಏನು ಬರುತ್ತೆ ನೋಡಿ. 1/R, R ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ 8.4 ಇಂಟು ರೂಟ್ ಆಫ್ L ಈಸ್ 4 ಡಿವೈಡ್ ಬೈ 27 ಇಂಟು 10⁻⁻6 ಅಂತ ಬರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಕ್ಯೂ ಫ್ಯಾಕ್ಟರ್ ಅನ್ನೋದು ನಿಮಗೆ 45 ಅಂತ ಬರುತ್ತೆ. ಚೆಕ್ ಮಾಡಿ. ಓಕೆ, ಅಷ್ಟೇ ಅಲ್ಲ, ನಿಮಗೆ ವಾಟ್ ಈಸ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. therefore resonant frequency value F0 will become equals to 1/2π root LC. ಸೊ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ 2 ಇಂಟು 3.14 ಇಂಟು ರೂಟ್ ಆಫ್ ವಾಟ್ ಇಸ್ ದ ರೂಟ್ ವ್ಯಾಲ್ಯೂ, ಎಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ 4 ಇಂಟು ಸಿ ಈಸ್ 27 ಇಂಟು 10⁻⁻6. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ರೆಸೊನೆಂಟ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 15.32 ಹರ್ಟ್ಸ್ ಅಂತ ಬರುತ್ತೆ. ಪ್ಲೀಸ್ ಡೂ ದಿಸ್ ಪ್ರಾಬ್ಲಮ್. ಕ್ಯಾಲ್ಕುಲೇಷನ್ ಮಾತ್ರ ನೀವು ಮಾಡಿದ್ರೆ ಆನ್ಸರ್ ಡೈರೆಕ್ಟಾಗೆ ಸಿಗುತ್ತೆ. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ನೋಡಿ. ಎ ಸೈನುಸಾಯ್ಡಲ್ ವೋಲ್ಟೇಜ್ ಆಫ್ ಪೀಕ್ ವ್ಯಾಲ್ಯೂ ಈಸ್ 285 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಈಸ್ ಅಪ್ಲೈಡ್ ಟು ಎ ಸೀರೀಸ್ LCR ಸರ್ಕ್ಯೂಟ್ ಇನ್ ವಿಚ್ R ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 5 ಓಮ್, L ಈಸ್ ಈಕ್ವಲ್ ಟು 28.5 ಮಿಲ್ಲಿ ಹೆನ್ರಿ ಮರಿಬಾರ್ದು. ಸೊ ಮಿಲ್ಲಿ ಹೆನ್ರಿ ನಾವು ಕನ್ವರ್ಟ್ ಮಾಡ್ಕೋಬೇಕಾಗಿರುತ್ತೆ. 28.5 ಇಂಟು 10⁻³ ಹೆನ್ರಿ ಅಂತಂದ್ಬಿಟ್ಟು. ಅಷ್ಟೇ ಅಲ್ಲ, ಕೆಪಾಸಿಟೆನ್ಸ್ ವ್ಯಾಲ್ಯೂ ಸಹ ನಿಮಗೆ ಕೊಟ್ಟಿದ್ದಾರೆ. ಇಟ್ ಈಸ್ 800 ಮೈಕ್ರೋ ಫ್ಯಾರೆಡ್ ಅಂತಂದ್ಬಿಟ್ಟು. ಸೊ 800 ಇಂಟು 10⁻⁻6 ಫ್ಯಾರೆಡ್. ಫಸ್ಟ್ ಕ್ವಶನ್ ಏನದು ಅಂತಂದರೆ
ಫೈಂಡ್ ಔಟ್ ವಾಟ್ ಈಸ್ ಅ ರೆಸನೆಂಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ಅ ರೆಸನೆಂಟ್ ಫ್ರೀಕ್ವೆನ್ಸಿ? ನಮಗೆ ಗೊತ್ತಿದೆ ರೆಸನೆಂಟ್ ಫ್ರೀಕ್ವೆನ್ಸಿ F0 ಇಸ್ ಈಕ್ವಲ್ಸ್ ಟು 1/2π√LC ಅಂತಂದ್ಬಿಟ್ಟು. ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಿದ್ದಾಗ ಎಲ್ಲ ವ್ಯಾಲ್ಯೂಸ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 33.3 ಹರ್ಟ್ಸ್ ಅಂತ ಬರುತ್ತೆ. ಗೊತ್ತಾಗಿದೆ ಅಲ್ವಾ? ಅಷ್ಟೇ ಅಲ್ಲ, ಕ್ವಶನ್ ಬಿ ಏನು ಕೇಳ್ತಾ ಇದೆ ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ದ ಇಂಪಿಡೆನ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಟ್ ರೆಸೊನೆಂಟ್ ಕಂಡೀಷನ್, ಅಟ್ ರೆಸೊನೆನ್ಸ್ ಇಂಪಿಡೆನ್ಸ್ ಅನ್ನೋದೇನಾಗುತ್ತೆ, ಇಟ್ ಈಸ್ ಈಕ್ವಲ್ಸ್ ಟು ಆರ್ ಆಗುತ್ತೆ. ಸೊ ಝೆಡ್ ಬಿಕಮ್ಸ್ ಈಕ್ವಲ್ಸ್ ಟು 5 ಓಮ್ ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ಅಷ್ಟೇ ಅಲ್ಲ, ನೆಕ್ಸ್ಟ್ ಒನ್ ಏನಿರ್ತದೆ, ಕರೆಂಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪವರ್ ಡಿಸಿಪೇಟೆಡ್ ಸಹ ಕ್ಯಾಲ್ಕುಲೇಟ್ ಮಾಡಿ, ಸಿಂಪ್ಲಿಫೈ ಮಾಡಿ ಅಂತ ಕೊಟ್ಟಿದ್ದಾರೆ. therefore how can we do this? ಥಿಂಕ್ ಮಾಡಿ. ಸೊ ವಾಟ್ ಈಸ್ ದ ಕರೆಂಟ್? ಸಿ ಅಂತ ತಗೋಣ. ಕರೆಂಟ್ I becomes equals to V by Z ಅಲ್ವಾ? ಸೊ Z ಅಂತಂದಾಗ R ಅಂತ ತಗೊಳ್ತೀವಿ. V ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ V becomes equals to 285 ಅಂತ ಮೆನ್ಷನ್ ಮಾಡಿದ್ದಾರೆ. 285 ಡಿವೈಡ್ ಬೈ 5. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 57 ಆಂಪಿಯರ್ ಅಂತ ಬರುತ್ತೆ. ಚೆಕ್ ಮಾಡಿ, ಯು ಕ್ಯಾನ್ ಈಸಿಲಿ ಗೆಟ್ ಇಟ್. ಸೊ ಡಿ ಅನ್ನೋದು ನಿಮಗೆ ಪವರ್ ಏನಾಗೈತೆ ನೋಡಿ, ಪವರ್ ಈಸ್ ಈಕ್ವಲ್ಸ್ ಟು I² ಇಂಟು ಆರ್. ಐ ಅಂತಂದರೆ 57 ಹೋಲ್ ಸ್ಕ್ವೇರ್ ಇಂಟು ಆರ್ ಅಂತಂದರೆ 5 ಅಂತ ಬರುತ್ತೆ. ಸೊ 57 ಹೋಲ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟು ಬರುತ್ತೆ ನೋಡಿ, ಇಲ್ಲಿ 57 ಸ್ಕ್ವೇರ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಆಸ್ ಸಮ್ 16.24 ಕಿಲೋ ವ್ಯಾಟ್ ಅಂತ ಬರುತ್ತೆ. ಕಿಲೋ ಅಂದರೆ 10³ ಅಂತ ಬರುತ್ತೆ. ಸೊ ಪ್ಲೀಸ್ ಡೂ ದಿಸ್ ಪ್ರಾಬ್ಲಮ್ ಆ್ಯಂಡ್ ಟೆಲ್ ಮಿ ದ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಮ್ಮ ಸರಿ ಅಬ್ಸರ್ವ್ ಮಾಡಿ. A 50 ohm resistor and 0.5 Henry ಅಂತ ಹೇಳ್ತೀವಿ. ಇಂಡಕ್ಟರ್ ಈ 0.5 Henry and capacitor C is equals to 200 microfarad, that is 200 into 10 to the power of -6 farad are connected in series with 220 volt and frequency F is equals to 50 hertz source ಅಂತ ಹೇಳಿದ್ದಾರೆ. ಫೈಂಡ್ ಇಂಪಿಡೆನ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದು ಸಿಂಪಲ್ ಕ್ವಶನ್ನ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ಹೇಗೆ ಮಾಡ್ತೀರಾ, ಫಸ್ಟ್ ನೀವು XL ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. XL ಅಂತಂದರೆ ಇಲ್ಲಿ ಒಮೆಗಾ ಎಲ್, ಒಮೆಗಾ ಅಂದರೆ 2πf ಇಂಟು ಎಲ್ ಸಬ್ಸ್ಟಿಟ್ಯೂಟ್ ಮಾಡಿ. XC ಹಾಗೆ ಮಾಡಿ 1/ωc, 1/ω ಅಂತಂದರೆ 2πf ಇಂಟು ಸಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೀವು ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡಿ. ಅಷ್ಟೇ ಅಲ್ಲ, ಇದನ್ನು ತಗೊಂಡು ಹೋಗಿ ಇಂಪಿಡೆನ್ಸ್ನ ಫಾರ್ಮುಲಲ್ಲಿ ಮಾಡಿ. R² ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್. ಸಾಲ್ವ್, ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್ ಅಂತ ಹೇಳ್ತಾರೆ. ಸಾಲ್ವ್ ಬೈ ಯುವರ್ ಸೆಲ್ಫ್. ಅರ್ಥ ಆಗ್ತದೆ ಅಲ್ವಾ? ಸಿಂಪಲ್ ಬೇಸಿಕ್ ಪ್ರಾಬ್ಲಮ್. ಆದರೆ ಇದರ ಕೇಳಿದ್ದಾರೆ, ನೆಗ್ಲೆಕ್ಟ್ ಮಾಡಬೇಡಿ ಇಂಥ ಒಂದು ನ್ಯೂಮರಿಕಲ್ಸ್ನ. ಇಂಥ ನ್ಯೂಮರಿಕಲ್ಸ್ ಯಾರಪ್ಪ ಕೇಳ್ತಾರೆ ಅಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಇದೆಲ್ಲ ನಿಮ್ಗೆ ಕೇಳಿರ್ತಕ್ಕಂಥ ಮಾಡೆಲ್ಸ್ ಆಗಿರುತ್ತೆ. ಸೀದಾ ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಏನು ಕ್ವಶನ್ ನಿಮಗೆ ಕೊಟ್ಟಿದ್ದಾರೆ, ನ್ಯೂಮರಿಕಲ್ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಎ ಕರೆಂಟ್ ಆಫ್ 4 ಆಂಪಿಯರ್ ಫ್ಲೋಸ್ ಇನ್ ಎ ಕಾಯಿಲ್ ವೆನ್ connected to a 12 volt DC source. If the same coil is connected to 12 volt, 50 radian per second AC source. ಫಸ್ಟ್ ಟೈಮ್ ಒಂದು ಕಾಯಿಲ್ನ DC ಸೋರ್ಸ್ ಕನೆಕ್ಟ್ ಮಾಡಿದ್ದಾರೆ, ಸೆಕೆಂಡ್ ಟೈಮ್ ಅದೇ ಕಾಯಿಲ್ನ AC ಸೋರ್ಸ್ಗೆ ಕನೆಕ್ಟ್ ಮಾಡಿದ್ದಾರೆ. AC ಸೋರ್ಸ್ ಕನೆಕ್ಟ್ ಮಾಡಿದ್ದಾಗ ಕರೆಂಟ್ ಅನ್ನೋದು ನಿಮಗೆ 2.4 ಆಂಪಿಯರ್ ಫ್ಲೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ in the circuit calculate the self inductance of the coil. ಸೊ L ವ್ಯಾಲ್ಯೂ ಆ ಕಾಯಿಲ್ಗೆ ಸೆಲ್ಫ್ ಇಂಡಕ್ಟೆನ್ಸ್ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ನಿಮಗೆ ಕ್ವಶನ್ ಹಾಕ್ತಾ ಇದ್ದಾರೆ. ಇಲ್ಲಿ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾವಾಗಾದರೂ ಒಂದು ಕಾಯಿಲ್ನ DC ಸೋರ್ಸ್ ಕನೆಕ್ಟ್ ಮಾಡಿರ್ತಾರೋ ಆವಾಗ ಆ ಕಾಯಿಲ್ ಅನ್ನೋದು ರೆಸಿಸ್ಟೆನ್ಸ್ ಕೊಡುತ್ತೆ, ಅಪೋಸಿಷನ್ ಕೊಡುತ್ತೆ. ಆ ಅಪೋಸಿಷನ್ನ ರೆಸಿಸ್ಟೆನ್ಸ್ ಅಂತ ಕರಿತೀವಿ.
ಅದೇ ಕಾಯಿಲ್ ಎ ಸಿ ಕನೆಕ್ಟ್ ಮಾಡಿದ್ದಾಗ ಅದು ಕೊಡೋದು ರಿಯಾಕ್ಟೆನ್ಸ್ ಇಲ್ಲ ಇಂಪಿಡೆನ್ಸ್ ಅಂತಲೂ ಹೇಳ್ಬೋದು. ಗೊತ್ತಾಗಿದಲ್ವಾ? ಅದು ನಾವು ಫೈಂಡ್ ಔಟ್ ಮಾಡಬೇಕಾಗಿ ಬರುತ್ತೆ. ಸೊ ಸಿ ಹಿಯರ್ ಕೇಸ್ 1, ದಟ್ ಈಸ್ ಡಿ ಸಿ ಸೋರ್ಸ್. ಡಿ ಸಿ ಸೋರ್ಸ್ ಹತ್ರ ಏನಾಗಿರುತ್ತೆ ನೋಡೋಣ. ಕರೆಂಟ್ ಐ ಬಿಕಮ್ಸ್ ಈಕ್ವಲ್ಸ್ ಟು 4 ಆಂಪಿಯರ್, ವೋಲ್ಟೇಜ್ ಬಿಕಮ್ಸ್ ಈಕ್ವಲ್ಸ್ ಟು 12 ವೋಲ್ಟ್. therefore I is equals to V by R ಆಗಿರುತ್ತೆ. therefore R ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್ ಏನಾಗುತ್ತೆ ನೋಡಿ ಇಲ್ಲಿ V by I. ಸೊ V ಅಂತಂದರೆ 12 ಡಿವೈಡ್ ಬೈ I ಅಂತಂದರೆ 4 ವಿಚ್ ಈಸ್ ಈಕ್ವಲ್ಸ್ ಟು ರೆಸಿಸ್ಟೆನ್ಸ್ ಬಿಕಮ್ಸ್ ಈಕ್ವಲ್ ಟು. ಚೆಕ್ ಮಾಡ್ತಾ ಇದ್ದೀರಲ್ವಾ? ಒಂದ್ಸರಿ ಸಾಲ್ವ್ ಮಾಡಿ. ರೆಸಿಸ್ಟೆನ್ಸ್ ಅನ್ನೋದು ನಿಮಗೆ ಎಷ್ಟು ಬರುತ್ತೆ ನೋಡಿ. ಇಟ್ ಈಸ್ ಈಕ್ವಲ್ಸ್ ಟು 3 ಓಮ್ ಅಂತ ಕರಿಬೋದು. ಅಂದರೆ ಕಾಯಿಲ್ಗೆ ರೆಸಿಸ್ಟೆನ್ಸ್ ಇರುತ್ತೆ, ಅಷ್ಟೆಲ್ಲ ಇಂಡಕ್ಟೆನ್ಸ್ ಇರುತ್ತೆ ಅನ್ನೋದು ನಮ್ಮ ಮೈಂಡ್ಗೆ ಬರಬೇಕು. ಸೊ ಕೇಸ್ 2 ನೋಡೋಣ. ಕೇಸ್ 2 ನೋಡೋಣ. ಸೊ ಎ ಸಿ ಸೋರ್ಸ್ ಇದ್ದಾಗ ಕರೆಂಟ್ ಅನ್ನೋದು ನಿಮಗೆ ಎಷ್ಟು ಬಂದಿದೆ? ಕರೆಂಟ್ ಇಸ್ ಈಕ್ವಲ್ಸ್ ಟು 2.4 ಆಂಪಿಯರ್ ಅಂತ ಬಂದಿದೆ. ಆ್ಯಂಡ್ ವಾಟ್ ಈಸ್ ದ ವೋಲ್ಟೇಜ್? ವಿ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. V is equals to 12 volt. Therefore, we can apply what is the formula? I is equals to V by Z. Illa Z will become equals to, think ಮಾಡಿ, V RMS divided by I RMS. ಯಾಕೆ ಅಂತಂದರೆ ಯಾವಾಗಾದರೆ ನಿಮಗೆ ಎ ಸಿ ಮೆನ್ಷನ್ ಮಾಡಿರ್ತಾರೋ ಈ 12 ವೋಲ್ಟ್ ಅನ್ನೋದು ಯಾವಾಗಲೂ RMS ವೋಲ್ಟೇಜ್ ಆಗಿರುತ್ತೆ, ಪೀಕ್ ಅಲ್ಲ. ಪೀಕ್ ಅಂತಂದರೆ ಅವರು ಸ್ಪೆಸಿಫಿಕ್ ಆಗಿ ಪೀಕ್ ವೋಲ್ಟೇಜ್ ಅಂತ ಮೆಜರ್ ಮಾಡಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಇಟ್ ಈಸ್ 12 ಡಿವೈಡ್ ಬೈ ಇಟ್ ಈಸ್ 2.4 ವಿಚ್ ಈಸ್ ಈಕ್ವಲ್ಸ್ ಟು, ಸಿಂಪ್ಲಿಫೈ ಮಾಡಿದ್ರೆ ನಮಗೆ 5 ಓಮ್ ಅಂತ ಬರುತ್ತೆ. ಯು ವಿಲ್ ಗೆಟ್ ದ ಆನ್ಸರ್ ಆಸ್ 5 ಓಮ್. therefore we can write Z becomes equals to root of R square plus omega L whole square ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ಸೊ ಸಿಂಪ್ಲಿಫೈ ಮಾಡೋಣ ಇಲ್ಲಿ. ಸೊ 5 ಸ್ಕ್ವೇರಿಂಗ್ ಮಾಡಿಬಿಟ್ರೆ 5 ಸ್ಕ್ವೇರ್ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಬರಲ್ಲ ನಿಮಗೆ, ಸ್ಕ್ವೇರ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ನಾವು. ಸೊ ಇಟ್ ಈಸ್ 3 ಸ್ಕ್ವೇರ್ ಮೈನಸ್ ಒಮೆಗಾ ಎಲ್ ಹೋಲ್ ಸ್ಕ್ವೇರ್ ಆಗಿರುತ್ತೆ. therefore ಒಮೆಗಾ ಎಲ್ ಹೋಲ್ ಸ್ಕ್ವೇರ್ ಅನ್ನೋದು ನಿಮಗೆ 25 ಮೈನಸ್ 9 ಆಗಿರುತ್ತೆ. ಇಟ್ ಈಸ್ ಈಕ್ವಲ್ ಟು 16. ಸೊ ಒಮೆಗಾ ಎಲ್ ಅನ್ನೋದು ನಿಮಗೆ ಎಷ್ಟು ಬರುತ್ತೆ? 4 ಅಂತ ಬರುತ್ತೆ. ನಮ್ಗೆ ಬೇಕಾದ್ರೆ ಎಲ್ ಅಂದರೆ 4 ಡಿವೈಡ್ ಬೈ ಒಮೆಗಾ, 4 ಡಿವೈಡ್ ಬೈ ಒಮೆಗಾ ಅಂದರೆ 50 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಟ್ ಈಸ್ ಈಕ್ವಲ್ಸ್ ಟು 0.08 ಹೆನ್ರಿ ಅಂತ ಬರುತ್ತೆ ಆನ್ಸರ್. 0.08 ಹೆನ್ರಿ. ಗೊತ್ತಾಯ್ದಲ್ವ ಹೇಳ್ತಾ ಇರೋದು ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ದೀಸ್ ಹೌ ವಿ ಕ್ಯಾನ್ ಸಿಂಪ್ಲಿಫೈ ದ ನ್ಯೂಮರಿಕಲ್ ಇನ್ ಎ ಸಿ. ಸಿದ ಒನ್ ಮೋರ್ ಮಾಡಲ್, ಇನ್ನೊಂದು ಮಾಡಲ್ ನೋಡೋಣ ಏನು ಹೇಳಿದ್ದಾರೆ ಅಂತ. ಈ ಪ್ರಾಬ್ಲಮ್ ನೋಡಿ. ಗೊತ್ತಾಗಿದಲ್ವಾ? ಈ ಪ್ರಾಬ್ಲಮ್ಸ್ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ನೀವೇ ಓನಾಗೆ ಸಾಲ್ವ್ ಮಾಡಿ. ಓಕೆ, ಡೆಫಿನೆಟ್ಲಿ ವಿಲ್ ಗೆಟ್ ಇಟ್. ಎ ರೆಸಿಸ್ಟೆನ್ಸ್ ಆಫ್ 10 ಓಮ್ is connected in series with an inductor of inductance 0.5 ಹೆನ್ರಿ ಅಂತ ಹೇಳ್ತಾ ಇದ್ದಾರೆ. ರೆಸಿಸ್ಟೆನ್ಸ್ ನಿಮಗೆ ಕೊಟ್ಟಿದ್ದಾರೆ 10 ಓಮ್ ಅಂತ ಅಂದ್ಬಿಟ್ಟು, ಇಂಡಕ್ಟೆನ್ಸ್ ಸಹ ನಿಮಗೆ ಮೆನ್ಷನ್ ಮಾಡಿದ್ದಾರೆ 0.5 ಹೆನ್ರಿ ಅಂತ ಅಂದ್ಬಿಟ್ಟು. ದೀಸ್ ಟು ಆರ್ ಕನೆಕ್ಟೆಡ್ ಟು 200 ವೋಲ್ಟ್. 200 ವೋಲ್ಟ್ ಅಂತಂದರೆ ವಿ ಆರ್ ಎಮ್ ಎಸ್ ನಿಮಗೆ ಮೆನ್ಷನ್ ಮಾಡಿದ್ದಾರೆ, ವಿಚ್ ಈಸ್ ಈಕ್ವಲ್ಸ್ ಟು 200 ವೋಲ್ಟ್ and frequency is equals to 50 hertz. So calculate the capacitance that should be put in series with the combination to obtain the maximum current. ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ಕರೆಂಟ್ ಬರಬೇಕು ಅಂತಂದರೆ ಈ ಎಲ್ ಆರ್ ಜೊತೆ ಸಿ ಕೆಪಾಸಿಟರ್ ನಾವು ಪ್ಲೇಸ್ ಮಾಡಬೇಕು. ಆ ಕೆಪಾಸಿಟನ್ಸ್ ಎಷ್ಟಿರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಒನ್, ಫೈಂಡ್ ದ ಕರೆಂಟ್ ಥ್ರೂ ದ ಸರ್ಕ್ಯೂಟ್ ಅಂತಲೂ ಹೇಳಿದ್ದಾರೆ. ಸೊ ಇಷ್ಟೇ ಮೈಂಡಲ್ಲಿರಲಿ. ಸೊ ನೋ ನೀಡ್ ಟು ಗೆಟ್ ಕನ್ಫ್ಯೂಸ್. ಏನದು ಅಂತಂದರೆ, ಸಿ ಹಿಯರ್, ಫಾರ್ ಮ್ಯಾಕ್ಸಿಮಮ್ ಕರೆಂಟ್
ಫಾರ್ ಮ್ಯಾಕ್ಸಿಮಮ್ ಕರೆಂಟ್. ವಾಟ್ ಇಸ್ ದ ಕಂಡೀಷನ್? XL ಮಸ್ಟ್ ಬಿಕಮ್ ಈಕ್ವಲ್ ಟು XC ಅಂತ ಬರೀಬಹುದು. ಒಮೆಗಾ L ಇಸ್ ಈಕ್ವಲ್ಸ್ ಟು 1 ಬೈ ಒಮೆಗಾ C ಆಗಿರುತ್ತೆ. ಗೊತ್ತಾಗಿದಲ್ವಾ? ದೇರ್ ಫೋರ್ ಸಿ ಅನ್ನೋದೇನಾಗತ್ತೆ ನೋಡಿ, 1 ಬೈ ಒಮೆಗಾ ಸ್ಕ್ವೇರ್ ಇಂಟು L ಅಂತ ಬರುತ್ತೆ. ಸೊ ಇಲ್ಲಿ ಒಮೆಗಾ ಅಂತಂದರೆ 2πf ಹೋಲ್ ಸ್ಕ್ವೇರ್ ಇಂಟು L ಆಗಿರುತ್ತೆ. ಸೊ ಸಿಂಪ್ಲಿಫೈ ಮಾಡಿ, ಸಿ ಇಸ್ ಈಕ್ವಲ್ಸ್ ಟು 1 ಬೈ 4 ಇಂಟು ಪೈ ಸ್ಕ್ವೇರ್ ಇಂಟು ಎಫ್ ಸ್ಕ್ವೇರ್ ಇಂಟು L. ಸೊ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಪೈ ಸ್ಕ್ವೇರ್ ನಾವು 10 ಅಂತ ತಗೊಂಡ್ಬಿಡೋಣ. ಎಫ್ ಅಂತಂದರೆ 50 ಹೋಲ್ ಸ್ಕ್ವೇರ್ ಇಂಟು L ವ್ಯಾಲ್ಯೂ ಎಷ್ಟು ಮೆನ್ಷನ್ ಮಾಡಿದ್ದಾರೆ ನಿಮಗೆ? 0.5 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ, ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ಯು ವಿಲ್ ಗೆಟ್ ದ ಕೆಪಾಸಿಟೆನ್ಸ್ ಬಿಕಮ್ಸ್ ಈಕ್ವಲ್ ಟು ನನಗೆ 20 ಮೈಕ್ರೋಫ್ಯಾರಡ್ ಅಂತ ಬಂದಿದೆ. ನೀವು ಒಂದ್ಸರಿ ಚೆಕ್ ಮಾಡಿ. ಗೊತ್ತಾಗಿದಲ್ವಾ? 20 ಮೈಕ್ರೋಫ್ಯಾರಡ್ ಅಂತ ಬಂದಿದೆ ಆನ್ಸರು. ನೀವು ಒಂದ್ಸರಿ ಚೆಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ವಾಟ್ ಈಸ್ ದ ಸೆಕೆಂಡ್ ಕ್ವಶನ್? ವಾಟ್ ಈಸ್ ದ ಕರೆಂಟ್? ಕರೆಂಟ್ ವಿಲ್ ಬಿಕಮ್ ಈಕ್ವಲ್ಸ್ ಟು ವಿ ಬೈ ಝೆಡ್ ಆಗತ್ತೆ. ಝೆಡ್ ಅಂತಂದರೆ ಮ್ಯಾಕ್ಸಿಮಮ್ ಕರೆಂಟ್ ಅಂತ, ಝೆಡ್ ವಿಲ್ ಬಿಕಮ್ ಆರ್ ಅಲ್ವಾ? ಸೊ ವಾಟ್ ಈಸ್ ದ ವಿ ವ್ಯಾಲ್ಯೂ? 200 ವೋಲ್ಟ್ ಅಂತ ಕೊಟ್ಟಿದ್ದಾರೆ. 200 ಡಿವೈಡ್ ಬೈ ವಾಟ್ ಈಸ್ ದ ಆರ್ ವ್ಯಾಲ್ಯೂ ಮೆನ್ಷನ್ಡ್ ಹಿಯರ್? ಆರ್ ವ್ಯಾಲ್ಯೂ ಏನಂತ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ. ಆರ್ ಬಿಕಮ್ಸ್ ಈಕ್ವಲ್ಸ್ ಟು 10 ಓಮ್ ಅಲ್ವಾ? ಆರ್ ಇಸ್ ಈಕ್ವಲ್ಸ್ ಟು 10. ಸೊ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 20 ಆಂಪಿಯರ್. 20 ಆಂಪಿಯರ್. ಗೊತ್ತಾಗ್ತದಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು? ಸೊ ಅಬ್ಸರ್ವ್ ಮಾಡಿ, ಈಸಿಯಾಗಿರುತ್ತೆ ಈ ಚಾಪ್ಟ್ರಲ್ಲಿ ನ್ಯೂಮರಿಕಲ್ಸ್. ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಅನ್ನೋದು ಲೆಂತಿ ಇರುತ್ತಷ್ಟೇ ಆಗಲಿ, ಕಷ್ಟ ಆಗಿರಲ್ಲ. ಸೊ ನೆಗ್ಲೆಕ್ಟ್ ಮಾಡಬೇಡಿ ಈ ಚಾಪ್ಟರ್ನ. ಸೊ ಥಿಂಕ್ ಮಾಡಿ. ನೆಕ್ಸ್ಟ್ ಒನ್, ಎ ಸೋರ್ಸ್ ಆಫ್ 220 ವೋಲ್ಟ್, 40 hertz is connected to a series combination of 6 ohm resistor and 0.01 Henry inductor. Calculate phase angle and power factor of the circuit ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹೌ ಕ್ಯಾನ್ ವಿ ಡೂ ದಿಸ್? ನೋಡಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ. ವಿ ಆರ್ ಎಮ್ ಎಸ್ ನಿಮಗೆ ಮೆನ್ಷನ್ ಮಾಡಿದ್ದಾರೆ 220 ವೋಲ್ಟ್ ಅಂತ ಅಂದ್ಬಿಟ್ಟು. ಫ್ರೀಕ್ವೆನ್ಸಿ ಸಹ ಮೆನ್ಷನ್ ಮಾಡಿದ್ದಾರೆ 40 hertz ಅಂತ ಅಂದ್ಬಿಟ್ಟು. ಸೊ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು 6 ಓಮ್ ಆ್ಯಂಡ್ ಎಲ್ ಇಂಡಕ್ಟೆನ್ಸ್ ಬಂದ್ಬಿಟ್ಟು ನಿಮಗೆ 0.01 ಹೆನ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ವಾಟ್ ಈಸ್ ದ ಫೇಸ್ ಆ್ಯಂಗಲ್? ಫಸ್ಟ್ ಫೈ ಫೈಂಡ್ ಔಟ್ ಮಾಡಬೇಕು. ಅಷ್ಟೇ ಅಲ್ಲ, ಪವರ್ ಫ್ಯಾಕ್ಟರ್ ಅಂತಂದರೆ ಕಾಸ್ ಫೈನ ಸಹ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ ಇಲ್ಲಿ. ಒಂದ್ಸರಿ ನೀವು ನೀಟಾಗೆ ಸರ್ಕ್ಯೂಟ್ನ ಇಲ್ಲ ಪ್ರಾಬ್ಲಮ್ನ ಅಬ್ಸರ್ವ್ ಮಾಡಿ. ಈ ಒಂದು ಪ್ರಾಬ್ಲಮ್ ಸರ್ಕ್ಯೂಟಲ್ಲಿ ಎಲ್ ಮತ್ತು ಆರ್ ಇದೆ, ಅಂದರೆ ಇದು ಎಲ್ ಆರ್ ಸರ್ಕ್ಯೂಟ್ ಅಂತ ಅಂದ್ಬಿಟ್ಟು. ಹಾಗಾಗಿ ದೇರ್ ಫೋರ್ ನಮಗೆ ಗೊತ್ತಿದೆ tan phi ಅನ್ನೋದು ನಿಮಗೆ XL ಡಿವೈಡ್ ಬೈ ಆರ್ ಅಂತ ಅಂದ್ಬಿಟ್ಟು. ಸೊ XL ಅಂತಂದರೆ ಒಮೆಗಾ ಎಲ್ ಡಿವೈಡ್ ಬೈ ಆರ್. ಒಮೆಗಾ ಅಂತಂದರೆ 2πf ಇಂಟು ಎಲ್ ಡಿವೈಡ್ ಬೈ ಆರ್ ಆಗಿರುತ್ತೆ. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ ಇಲ್ಲಿ. 2 ಇಂಟು ಪೈ ಅಂದರೆ 3.14 ಇಂಟು ವಾಟ್ ಈಸ್ ಎಫ್ ಹಿಯರ್? ಎಫ್ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ಎಷ್ಟು ಕೊಟ್ಟಿದ್ದಾರೆ? 40 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಜನರಲ್ ಆಗಿ 50 ಅಂತ ಕೊಡ್ತಾರೆ, ಆದರೆ 40 ಅಂತ ಮೆನ್ಷನ್ ಮಾಡಿದ್ದಾರೆ. ಇಂಟು ಎಲ್, ವಾಟ್ ಈಸ್ ಎಲ್ ವ್ಯಾಲ್ಯೂ ಹಿಯರ್? 0.01 ಹೋಲ್ ಡಿವೈಡ್ ಬೈ ಆರ್ ಇಸ್ ಈಕ್ವಲ್ ಟು 6. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ tan phi ಇಲ್ಲ ಪೈನ ಹಾಗೆ ಇಟ್ಕೊಂಡು ಸಿಂಪ್ಲಿಫೈ ಮಾಡಿ, ಏನು ತೊಂದರೆ ಇಲ್ಲ. ಸೊ 8π/6 ಅಂತ ಬರುತ್ತೆ. 8π/6 tan phi is equals to 8 into 3.14/6 ಅಂತ ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಓಕೆ ಟ್ರಿಗ್ನಾಮೆಟ್ರಿಕ್ ವ್ಯಾಲ್ಯೂಸ್ ಫಂಕ್ಷನ್ಸ್ ನೋಡಿದ್ದಾಗ ಆನ್ಸರ್ನ ಚೆಕ್ ಮಾಡಿ. ನಿಮಗೆ 5 ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ನಿಯರ್ಲಿ ಇಟ್ ಈಸ್ ಈಕ್ವಲ್ಸ್ ಟು 22.8 ಡಿಗ್ರಿ ಅಂತ ಬಂದಿರುತ್ತೆ. Therefore, what is the power factor?
ವಾಟ್ ಈಸ್ ದ ಪವರ್ ಫ್ಯಾಕ್ಟರ್? ಕಾಸ್ 5 ಅನ್ನೋದೇನಾಗುತ್ತೆ ನೋಡಿ, ಪವರ್ ಫ್ಯಾಕ್ಟರ್ ಅನ್ನೋದೇನಾಗುತ್ತೆ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು ಕಾಸ್ 5 ಈಸ್ 22.8 ಡಿಗ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಕಾಸ್ 5 ಬಿಕಮ್ಸ್ ಈಕ್ವಲ್ಸ್ ಟು ನಿಮಗೆ 0.92 ಅಂತ ಬರುತ್ತೆ. ಗೊತ್ತಾಗಿದಲ್ವಾ? ಸೊ ಲೈಕ್ ದಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಫೇಸ್ ಆ್ಯಂಗಲ್ ಆಸ್ ವೆಲ್ ಆಸ್ ದ ಪವರ್ ಫ್ಯಾಕ್ಟರ್. ಸಾಲ್ವ್ ಮಾಡ್ತಿರೋ ಕ್ಯಾಲ್ಕುಲೇಷನ್ಸ್ ಮಾಡ್ತಿರಲ್ವಾ? ಮಾಡಿ, ಮಿಸ್ ಮಾಡಬೇಡಿ, ಸಾಲ್ವ್ ಮಾಡಿ. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ನ್ಯೂಮರಿಕಲ್. ನೋಡಿ, ಇದು ಟ್ರಾನ್ಸ್ಫಾರ್ಮರ್ನ ಬೇಸ್ ಮಾಡಿಕೊಂಡು ನ್ಯೂಮರಿಕಲ್ ಕೊಡ್ತಾರೆ. ಈಸಿಯಾಗೇ ಇರುತ್ತೆ, ನೋ ನೀಡ್ ಟು ವರಿ ಮಾಡಬೇಕಾಗಿಲ್ಲ, ಇಟ್ ವಿಲ್ ವೆರಿ ಈಸಿ. ಅಬ್ಸರ್ವ್ ಮಾಡಿ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕೊಟ್ಟಿದ್ದಾರೆ. ಹ್ಯಾವಿಂಗ್ ಪ್ರೈಮರಿ ಟು ಸೆಕೆಂಡರಿ ಟರ್ನ್ಸ್ ರೇಷಿಯೋ, ಪ್ರೈಮರಿ ಟು ಸೆಕೆಂಡರಿ ಟರ್ನ್ಸ್ ರೇಷಿಯೋ ಇಸ್ ಈಕ್ವಲ್ಸ್ ಟು 20:1 ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ಪುಟ್ ವೋಲ್ಟೇಜ್, ಇನ್ಪುಟ್ ಅಂತಂದರೆ ವೋಲ್ಟೇಜ್ ಅಕ್ರಾಸ್ ದ ಪ್ರೈಮರಿ ಕಾಯಿಲ್ ಅಂತ ಅರ್ಥ. ಇಟ್ ಈಸ್ ಈಕ್ವಲ್ಸ್ ಟು 250 ವೋಲ್ಟ್. ಆ್ಯಂಡ್ ಔಟ್ಪುಟ್ ಕರೆಂಟ್ ಅಂತ ಕೊಟ್ಟಿದ್ದಾರೆ. ಅಕ್ರಾಸ್ ಸೆಕೆಂಡರಿ ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 8 ಆಂಪಿಯರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಸ್ಯೂಮಿಂಗ್ 100% ಎಫಿಷಿಯನ್ಸಿ, 100% ಅಂದರೆ ಬೇರೆ ಏನಲ್ಲ, ಇಟ್ ಈಸ್ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಂತ ನೆನ್ಬಿಟ್ಕೊಳ್ಳಿ. ಐಡಿಯಲ್ ಟ್ರಾನ್ಸ್ಫಾರ್ಮರ್. ಫಸ್ಟ್ ಕ್ಯಾಲ್ಕುಲೇಟ್ ವೋಲ್ಟೇಜ್ ಅಕ್ರಾಸ್ ದ ಸೆಕೆಂಡರಿ, ವಿ ಎಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕೆಂಡ್ ಬಂದುಬಿಟ್ಟು ಕರೆಂಟ್ ಅಕ್ರಾಸ್ ದ ಪ್ರೈಮರಿ, ವೋಲ್ಟೇಜ್ ಅಕ್ರಾಸ್ ದ ಸೆಕೆಂಡರಿ ಆ್ಯಂಡ್ ಕರೆಂಟ್ ಅಕ್ರಾಸ್ ದ ಪ್ರೈಮರಿ. ಅಷ್ಟೇ ಅಲ್ಲ, ವಾಟ್ ಈಸ್ ದ ಔಟ್ಪುಟ್ ಪವರ್? ಔಟ್ಪುಟ್ ಪವರ್ ಹೇಗೆ ಮಾಡ್ಬೋದು? ಇಲ್ಲಿ ನಾವು ವಿ ಎಸ್ ಅಲ್ವಾ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ನಮಗೆ ಗೊತ್ತಿದೆ, ಒಂದ್ಸರಿ ವಿಡಿಯೋನ ರೆಫರ್ ಮಾಡಿ, 3 hours ವಿಡಿಯೋ ನಿಮಗೆ. ಸೊ ಈಸಿಯಾಗೆ ಎಲ್ಲ ಪಾಯಿಂಟ್ಸು, MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಏನೇನು ಬೇಕೋ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಅದರಲ್ಲಿ ಮೆನ್ಷನ್ ಕೊಟ್ಟಿದ್ದೀನಿ. ಸೊ ಥಿಂಕ್ ಮಾಡಿ. ವಿ ನೋ ದ್ಯಾಟ್ ವಿ ಎಸ್ ಡಿವೈಡ್ ಬೈ ವಿ ಪಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಎನ್ ಎಸ್ ಡಿವೈಡ್ ಬೈ ಎನ್ ಬಿ. ದರ್ಫೋರ್ ವಿ ಎಸ್ ಅನ್ನೋದಾಗ ಏನಾಗುತ್ತೆ ನೋಡಿ, ಇಲ್ಲಿ ಎನ್ ಎಸ್ ಬೈ ಎನ್ ಪಿ ಇಂಟು ವಾಟ್ ಈಸ್ ದಿಸ್ ವಿ ಪಿ ಅಂತ ಬರೀಬಹುದು. ವಾಟ್ ಈಸ್ ಎನ್ ಎಸ್ ಬೈ ಎನ್ ಪಿ? ಎನ್ ಪಿ ಬೈ ಎನ್ ಎಸ್ ಇಸ್ 20/1. ಅದೇ ಎನ್ ಎಸ್ ಬೈ ಎನ್ ಪಿ ಅಂತಂದರೆ 1/20 ಅಂತ ತಗೋಬಹುದು. ಇಂಟು ವಾಟ್ ಈಸ್ ದಿಸ್ ವಿ ಪಿ? ಇಟ್ ಈಸ್ 250 ಅಂತ ಕೊಟ್ಟಿದ್ದಾರೆ. 0 ಕ್ಯಾನ್ಸಲ್ ಆದರೆ, ಸೊ 2 1 ಇದು ನಿಮಗೆ 12.5 ಅಂತ ಬರುತ್ತೆ. ದೇರ್ಫೋರ್ ವಿ ಎಸ್ ಬಿಕಮ್ಸ್ ಈಕ್ವಲ್ಸ್ ಟು 12.5 ವೋಲ್ಟ್ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿಲ್ಲಿ ಐ ಪಿ ಅಂತ ನಿಮಗೆ ಐ ಪಿ. ಸೆಕೆಂಡ್ ಕ್ವಶನ್, ಇಟ್ ಈಸ್ ಐ ಪಿ. ನಮಗೆ ಗೊತ್ತಿದೆ ಐ ಪಿ ಬೈ ಐ ಎಸ್ ವಿಲ್ ಬಿಕಮ್ ಈಕ್ವಲ್ ಟು ಎನ್ ಎಸ್ ಬೈ ಎನ್ ಪಿ. ಇನ್ವರ್ಸ್ ರೇಷಿಯೋಲ್ ಇರುತ್ತೆ ನಿಮಗೆ. ಎನ್ ಎಸ್ ಬೈ ಎನ್ ಪಿ ಅಂತಂದರೆ 1/20. ದೇರ್ಫೋರ್ ಐ ಪಿ ಬಿಕಮ್ಸ್ ಈಕ್ವಲ್ಸ್ ಟು 1/20 ಇಂಟು ಐ ಎಸ್. ಸೊ ಸಿಂಪ್ಲಿಫೈ ಮಾಡಿ, ಐ ಎಸ್ 8 ಅಂತ ಕೊಟ್ಟಿದ್ದಾರಲ್ವಾ, 1/20 ಇಂಟು 8. ಸೊ ಎಷ್ಟು ಬರ್ಬೋದು ನಮಗಿಲ್ಲಿ ಐ ಪಿ? ಸೊ ಕರೆಂಟ್ ಅಕ್ರಾಸ್ ದ ಪ್ರೈಮರಿ ಕಾಯಿಲ್ ಆರ್ ಇನ್ಪುಟ್ ಕರೆಂಟ್ ಬಂದ್ಬಿಟ್ಟು ನಿಮಗೆ 0.4 ಆಂಪಿಯರ್ ಅಂತ ಬರುತ್ತೆ. ಸೊ ಅದೇ ರೀತಿ ನಿಮಗೆ ಸಿ ಏನು ಕೊಟ್ಟಿದ್ದಾರೆ? ಕ್ವಶನ್ ನಂಬರ್ ಸಿ. ಇಲ್ಲಿ ಥರ್ಡ್ ಒನ್ ನಿಮಗೆ ಔಟ್ಪುಟ್ ಪವರ್ ಮೆಜರ್ ಮಾಡಿ ಅಂತ ಹೇಳ್ತಿದ್ದಾರೆ. ಔಟ್ಪುಟ್ ಪವರ್ ಪಿ ಔಟ್ಪುಟ್ is always equals to Vs into Is. Vs ವ್ಯಾಲ್ಯೂ ಎಷ್ಟು? 12.5 ಇಂಟು Is ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗಿಲ್ಲಿ? Is ವ್ಯಾಲ್ಯೂ ಈಸ್ 8 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಔಟ್ಪುಟ್ ಪವರ್ ಅನ್ನೋದು ನಿಮಗೆ 12.5 ಇಂಟು 8 ಅಂತಂದರೆ ಇಟ್ ಈಸ್ ನಿಯರ್ಲಿ ಈಕ್ವಲ್ಸ್ ಟು 100 ವ್ಯಾಟ್ ಅಂತ ಬರುತ್ತೆ. 100 ವ್ಯಾಟ್. ಗೊತ್ತಾಗದಲ್ವಾ ಹೇಳ್ತಾ ಇದ್ದೇನೆ ಅಂತ? ಸೊ ದಿಸ್ ಈಸ್ ದ ಔಟ್ಪುಟ್ ಪವರ್ and this is the IP value. This is the output voltage.
ಸ್ಟೆಪ್ ಡೌನ್ ಲಾಜಿಕ್ ಆಗು ಸಹ ನೀವು ಆನ್ಸರ್ ಕರೆಕ್ಟಾಗಿರಬೇಕು. ಸ್ಟೆಪ್ ಡೌನ್ ಅಂತಂದರೆ ಔಟ್ಪುಟ್ ವೋಲ್ಟೇಜ್ ಕಮ್ಮಿ ಇರಬೇಕು, ಇನ್ಪುಟ್ ವೋಲ್ಟೇಜ್ ಜಾಸ್ತಿ ಇರಬೇಕು. ಮತ್ತು ವೋಲ್ಟೇಜ್ ಮತ್ತು ಕರೆಂಟ್ ಅನ್ನೋದು ಎರಡು ಆಪೋಸಿಟ್ ಆಗಿರೋ ಥರ ಇರುತ್ತೆ. ಸೊ ಪ್ಲೀಸ್ ಚೆಕ್ ಮಾಡಿ. ಗೊತ್ತಾಗಿದಲ್ವ ಹೇಳ್ತಾ ಇರೋದಂತ. ಸೊ ಲೈಕ್ ದ್ಯಾಟ್ ವಿ ಕ್ಯಾನ್ ಸಿಂಪ್ಲಿಫೈ ದ ನ್ಯೂಮರಿಕಲ್ಸ್ ಫ್ರಮ್ AC ಸರ್ಕ್ಯೂಟ್ಸ್. ಅರ್ಥ ಇದೆ? ಮತ್ತು ಪದೇ ಪದೇ ಹೇಳ್ತಾ ಇದ್ದೆ ನಾನು ನಿಮಗೆ, AC ಸರ್ಕ್ಯೂಟ್ಸ್ ಆಲ್ಟರ್ನೇಟಿಂಗ್ ಕರೆಂಟ್ಸಲ್ಲಿ ಡೆಫಿನೆಟಾಗಿ ಒಂದು 5 ಮಾರ್ಕ್ಸ್ ಪ್ರಾಬ್ಲಮ್ ಬರುತ್ತೆ, ಇಲ್ಲಾಂದರೆ ಒಂದು 5 ಮಾರ್ಕ್ಸ್ ಡೆರಿವೇಷನ್ ಬಂದೇ ಬರುತ್ತೆ. ಸೊ ಇನ್ನು ಚಿಕ್ಕ ಪುಟ್ಟ ಈ RMS ವ್ಯಾಲ್ಯೂ ಅಂದರೆ ಏನು, ಓಕೆ ಆವ್ರೇಜ್ ವ್ಯಾಲ್ಯೂ ಅಂದರೆ ಏನು, ಅಷ್ಟೆಲ್ಲ ಈ ಟ್ರಾನ್ಸ್ಫಾರ್ಮರ್ ಡಯಾಗ್ರಾಮು ಇಲ್ಲ ಕನ್ಸ್ಟ್ರಕ್ಷನ್ ವರ್ಕಿಂಗ್ ನಿಮಗೆ ಕೇಳ್ತಾ ಇರ್ತಾರೆ ಅವಾಗಾದರೂ. ಸೊ ಅದನ್ನು ನೀವು ನೋಡಿದ್ದೀರಾ ಅಂತಂದರೆ AC ಸರ್ಕ್ಯೂಟ್ಸ್ ನೀವು ಪರ್ಫೆಕ್ಟ್ ಆಗ್ತೀರಾ. ಗೊತ್ತಾಯ್ತಲ್ಲ? ಸೊ ಯುಟಿಲೈಸ್ ದೀಸ್ ವಿಡಿಯೋಸ್. ನಿಮ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತಂದಾಗ ನಿಮಗೆ 3 hours ಲೆಕ್ಚರ್ ಆಲ್ಟರ್ನೇಟಿಂಗ್ ಕರೆಂಟ್ಸ್ ನಾನು ನಿಮಗೆ ವಿಡಿಯೋ ಇದೆ, ಅದನ್ನೊಂದ್ಸರಿ ರೆಫರ್ ಮಾಡಿ. ಸರಿನಾ? ಸೊ ವೇಸ್ಟ್ ಮಾಡಬೇಡಿ. ಓಕೆ ಟೈಮ್ ಆಗ್ತಾ ಇದೆ. ಸೊ ಪ್ರಿಪೇರ್ ಫಾರ್ ದ ಪ್ರಿಪರೇಟರಿ. ಹ್ಯಾಪಿ ರಿಪಬ್ಲಿಕ್ ಡೇ. ಥ್ಯಾಂಕ್ ಯು.